ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ದೀಕ್ಷಾ ಶಾಂತರಾಜ್. ನಾವು ಆಲ್ರೆಡಿ ಸೆಪ್ಟೆಂಬರ್ ಮಂತಲ್ಲಿ ಇದ್ದೀವಿ. ಬನ್ನಿ, ಈ ಸೆಪ್ಟೆಂಬರ್ ಮಂತಲ್ಲಿ ರಾಶಿ ಭವಿಷ್ಯಗಳು ಹೇಗಿದೆ, ನಮ್ಮ ಹುಟ್ಟಿದ ದಿನಾಂಕದ ಮೇಲೆ ನಾವು ಯಾವ ಬಣ್ಣವನ್ನು ಯೂಸ್ ಮಾಡಬೇಕು, ನಮ್ಮ ಹುಟ್ಟಿದ ದಿನಾಂಕಕ್ಕೆ ಅಂದರೆ ನಂಬರ್ಗಳಿಗೆ ಯಾವ್ಯಾವುದು ಅದೃಷ್ಟ ತಂದುಕೊಡುತ್ತೆ, ಹಾಗೆ ಯಾವ್ಯಾವ ಬಣ್ಣವನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೆ ಏನೇನು ನೆಗೆಟಿವ್ ಪಾಸಿಟಿವ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮೆಲ್ಲರಿಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಗಣ್ಯ ವ್ಯಕ್ತಿ ಇದ್ದಾರೆ. ಅವರೇ ಮೀತಾ ಕ್ರಿಸ್ಟಲ್, ದ ನ್ಯೂಮರಾಲಜಿಸ್ಟ್. ಮೊದಲನೇದಾಗಿ ಅವರೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ನಾವು ಆಲ್ರೆಡಿ ಸೆಪ್ಟೆಂಬರ್ ಮಂತಲ್ಲಿ ಬಂದಿದ್ದೀವಿ. ಈ ಮಂತಿನ ರಾಶಿಗಳ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಈ ಒಂದು ಸೆಪ್ಟೆಂಬರ್ ತಿಂಗಳೇನಿದೆ, ಈ ಒಂದು ತಿಂಗಳಲ್ಲಿ ಈಗ ಮೊದಲನೇದಾಗಿ ನಾವು ತಗೊಳ್ಳೋದಾದ್ರೆ 1, 10, 19, 28 ಈ 4 ನಂಬರ್ಗಳ ಬಗ್ಗೆ ಹೇಳೋದಾದ್ರೆ ನೋಡಿ, ನಂಬರ್ ಅಂತ ಬಂದರೆ ಡೇಟ್ ಆಫ್ ಬರ್ತ್. ನಾವು ನಂಬರ್ ಇಲ್ದಿರ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರಿಂದ ಕೂಡ ನಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ನಂಬರ್ ಅಂತ ಬಂದಾಗ ನಾವು ಯಾವ ನಂಬರ್ನ ಯೂಸ್ ಮಾಡಬೇಕು, ನಾವು ಯಾವ ಡೇಟಲ್ಲಿ ಹುಟ್ಟಿರ್ತೀವಿ ಅದು ಮುಖ್ಯ ಆಗಿರುತ್ತೆ. ಸೊ ನಂಬರ್ ಅಂತ ಬಂದಾಗ ನೋಡಿ, 1, 10, 19, 28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ. ಯಾಕಂದರೆ 1, 10, 19, 28 ಅಂದರೆ ಇದೆಲ್ಲ ಒಂದೇ ಡೇಟ್, 1 ಅನ್ನೋ ನಂಬರ್ಗೆ ಬರುತ್ತೆ. ಸೊ ಈ ಡೇಟಲ್ಲಿ ಹುಟ್ಟಿರೋರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ನಂಬರ್ ಯೂಸ್ ಮಾಡಿದ್ರೆ ನಿಮಗೆ ಪಾಸಿಟಿವ್, ಯಾವ ಒಂದು ಕಲರ್ ಯೂಸ್ ಮಾಡಿದ್ರೆ ನಿಮ್ಗೆ ಈ ತಿಂಗಳು ಪೂರ್ತಿ ಪಾಸಿಟಿವ್, ನಿಮಗೆ ಯೋಗ ಬದಲಾಗತ್ತೆ, ನಿಮ್ಮ ಕೆಲಸಗಳೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ನಿಮ್ಮ ಶುಭ ಕೆಲಸಗಳು ಯಾವ ಕೆಲಸಕ್ಕೆ ಹೋದ್ರೂ ನಿಮ್ಗೆ ಅದು ನಿಮ್ಮ ಕೆಲಸ ಆಗ್ತಾ ಇರಬೇಕು. ಹಾಗಾಗಿ 1, 10, 19, 28 ಯಾರೆಲ್ಲ ಹುಟ್ಟಿರ್ತೀರ ಈ ಡೇಟಲ್ಲಿ, ಅವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನಿಮಗೆ ತುಂಬ ಲಾಭ ತಂದುಕೊಡೋಂಥ ಡೇಟ್ ಆಗಿರ್ಬೋದು ಅಥವಾ ಆ ನಂಬರ್ ಆಗಿರ್ಬೋದು. 1 ಮತ್ತು 3, 1 ಅಂದರೆ 1, 10, 19, 28 ಅನ್ನೋ ಡೇಟ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅದೇ ರೀತಿ 3, 12, 21, 30 ಅನ್ನೋ ಒಂದು ರಾಜಯೋಗದ ಡೇಟನ್ನು ನೀವು ಫಾಲೋ ಮಾಡಿ, ಆ ನಂಬರ್ನ ಯೂಸ್ ಮಾಡಿ. ಖಂಡಿತವಾಗ್ಲೂ ಈ ಡೇಟಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನೇ ಕೆಲಸ ಮಾಡಿಕೊಂಡ್ರು ಕೂಡ ನಿಮ್ಮದೇ ಕೆಲಸ, ನಿಮ್ಮದೇ ಜಯ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಲರ್ ಅಂತ ಬಂದಾಗ ಅತಿ ಹೆಚ್ಚು ನೀವು ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ, ನೀವೇನಾದರೂ ತುಂಬ ಒಂದು ಇಂಟರ್ವ್ಯೂಗೆ ಹೋಗ್ಬೋದು ಅಥವಾ ಒಂದು ಕೆಲಸಕ್ಕೆ ಹೋಗ್ಬೋದು, ಕೆಲಸದಲ್ಲಿ ಯಾರ ಜೊತೆನಾದರೂ ಮೀಟಿಂಗ್ ಮಾಡ್ಬೋದು. ಈ ಥರ ಏನೇ ಕೆಲಸ, ನೀವು ಎಂಥ ಒಂದು ಸಣ್ಣ ಒಂದು ಅಂಗಡಿ ಇಟ್ಕೊಂಡು ನೀವು ತುಂಬ ದೊಡ್ಡ ಮಟ್ಟದ ಒಂದು ಕಂಪ್ನಿ ನಡೆಸ್ತಾ ಇದ್ರು ಕೂಡ ಈ ನಂಬರು, ಈ ಡೇಟನ್ನು ಫಾಲೋ ಮಾಡಿ. ಜೊತೆಗೆ ಅತಿ ಹೆಚ್ಚು ಆರೆಂಜ್ ಮತ್ತು ಯೆಲ್ಲೋ ಕಲರನ್ನು ಯೂಸ್ ಮಾಡಿ. ಆರೆಂಜ್ ಯೆಲ್ಲೋ ಕಲರ್ನ ಟ್ಯೂನ್ ಮಾಡ್ಕೊಳ್ಳಿ. ಅದು ಹೇಗಪ್ಪ ಅಂತ ನಮ್ಮ ಡ್ರೆಸ್ ಆಗಿರ್ಬೋದು, ನಮ್ಮ ಬ್ಯಾಂಗಲ್ ಆಗಿರ್ಬೋದು, ನಮ್ಮ ವಾಚು, ನಮ್ಮ ಒಂದು ಕ್ಲಿಪ್ ಆಗಿರ್ಬೋದು, ಎನಿ ಒನ್ ನಿಮ್ಮ ಹತ್ರ ಏನಿದೆ, ಒಂದು ಪರ್ಸು, ಈ ರೀತಿ ಏನೂ ಇಲ್ವಾ, ಒಂದು ಕರ್ಚಿಫ್ ಯೂಸ್ ಮಾಡಿ ಸಾಕು. ಸೊ ಈ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನೀವು ಅತಿ ಹೆಚ್ಚು ಸೆಪ್ಟೆಂಬರ್ ತಿಂಗಳಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಕಲರ್ನ ಯಾರೆಲ್ಲ ಅತಿ ಹೆಚ್ಚು ಯೂಸ್ ಮಾಡ್ತೀರಾ, ಅದರಲ್ಲೂ 1, 10, 19, 28 ಡೇಟಲ್ಲಿ ಹುಟ್ಟಿರೋರು ಖಂಡಿತವಾಗ್ಲೂ ನಿಮಗೆ ಎಲ್ಲ ಕೆಲಸ ಪಾಸಿಟಿವ್ ಆಗುತ್ತೆ. ಈ ನಂಬರು, ಈ ಕಲರ್ನ ಫಾಲೋ ಮಾಡಿ. ಮತ್ತು ನಿಮಗೆ ಸ್ವಿಚ್ ಕೋಡ್ ಅಂತ 2 ನಂಬರ್ ಕೊಡ್ತೀನಿ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅದಕ್ಕೆ ನಿಮಗೆ ಬೇಕಾಗಿರುವಂಥ ಉಪಯುಕ್ತ ಸ್ವಿಚ್ ಕೋಡ್ ಕೊಡ್ತೀನಿ ನೋಡಿ. ಅತಿ ಹೆಚ್ಚು ನೀವು 4343 ಅಂದರೆ 4343 ಅನ್ನೋ 4 ನಂಬರ್ನ ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ, ನಿಮ್ಮ ಬೆಡ್ರೂಮಲ್ಲಿ ಬರ್ಕೊಳ್ಳಿ, ನೀವು ಎಲ್ಲಿ ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ಬರ್ಕೊಳ್ಳಿ. ಖಂಡಿತವಾಗ್ಲೂ ಈ ನಂಬರ್ನ ನೀವು ಅತಿ ಹೆಚ್ಚು ಸೆಪ್ಟೆಂಬರ್ ತಿಂಗಳಲ್ಲಿ ಚಾಂಟ್ ಮಾಡ್ತಾಯಿರಿ. ಅಥವಾ 3434 ಆಗಿರ್ಬೋದು, ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಹಾಕ್ಕೊಳ್ಳಿ. ಖಂಡಿತ ನಿಮ್ಮ ಕೆಲಸ, ನೀವೇನು ಕನಸು ಕಾಣ್ತಿರ್ತೀರಾ, ಕನಸೆಲ್ಲ ನನಸಾಗುವಂಥ ತಿಂಗಳು ಇದಾಗಿರುತ್ತೆ. 4343 ಅನ್ನೋ ನಂಬರ್ನ ನೀವು ಕೈ ಮೇಲೆ ಬರ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಓಕೆ ಮೇಡಮ್, ಇನ್ನು ಮುಂದಿನ ನಂಬರ್ಗೆ ಬರೋದಾದ್ರೆ 2, 11, 20, 29 ಈ ನಂಬರ್ಗಳಿಗೆ ಯಾವ್ಯಾವ ಫಲಾಫಲಗಳಿದೆ ನೋಡಿ. ಈ ವರ್ಷ 2025ನೇ ವರ್ಷದಲ್ಲಿ ಅತಿ ಹೆಚ್ಚು ಡೇಂಜರ್ ನಂಬರ್ ಅಂತ ನಾನು ಪ್ರಿಡಿಕ್ಷನ್ ಕೊಟ್ಟಿದ್ದೆ. ಈ 2, 11, 20, 29 ಅನ್ನೋ ನಂಬರೇ ತುಂಬ ಡೇಂಜರ್ ಅಂತ ಹೇಳಿದೆ. ಸೊ ಈ ಡೇಟಲ್ಲಿ ಹುಟ್ಟಿರೋರು ನೀವು ಯಾವ ನಂಬರ್ನ ಫಾಲೋ ಮಾಡಿದ್ರೆ ನಿಮಗೆ ಪಾಸಿಟಿವ್ ಆಗುತ್ತೆ, ಅದರಲ್ಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಂದರೆ ನೋಡಿ, ನೀವು 3 ಮತ್ತು 6 ಅನ್ನೋ ನಂಬರ್ನ ಫಾಲೋ ಮಾಡಬೇಕು. ಅಂದರೆ 3, 12, 21, 30 ಅನ್ನೋ ಒಂದು ಈ ನಂಬರ್ನ ಅತಿ ಹೆಚ್ಚು, ಈ ಡೇಟು, ಈ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅದ್ರ ಜೊತೆಗೆ ನೋಡಿ 6, 12, 21, 30 ಈ ನಂಬರ್ ಕೂಡ ಅತಿ ಹೆಚ್ಚು ಫಾಲೋ ಮಾಡಿ. 2ನೇ ತಾರೀಕು ಹುಟ್ಟಿರೋರು, 11ನೇ ತಾರೀಕು, 20, 29ನೇ ತಾರೀಕು ಹುಟ್ಟಿರೋರು. ಅದೇ ರೀತಿ ನೀವು
ಬಿಳಿ ಮತ್ತು ನೀಲಿ ಬಣ್ಣವನ್ನು ಬ್ಲೂ ಕಲರ್ನ ಅತಿ ಹೆಚ್ಚು ಫಾಲೋ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ. ಹೇಗಪ್ಪ ಅಂತಂದರೆ ನೋಡಿ, ನಿಮ್ಮ ರೂಮಲ್ಲಿ ನಿಮ್ಮ ಮ್ಯಾಟು, ನಿಮ್ಮ ಬೆಡ್ ಸ್ಪ್ರೆಡ್ಡು, ನಿಮ್ಮ ಒಂದು ಸ್ಕ್ರೀನ್ ಆಗಿರ್ಬೋದು, ಏನೇ ನಿಮ್ಮ ಒಂದು ಥೀಮ್ ಸೆಲೆಕ್ಷನ್ ಕೂಡ ನೀವು ಬ್ಲೂ ಮತ್ತು ವೈಟ್ಗೆ ಹೋಗಿ ಅತಿ ಹೆಚ್ಚು ಪಾಸಿಟಿವ್ ಕೊಡುವಂಥ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕಲರ್ ಅಂದರೆ ಇದೇ ಆಗಿರುತ್ತೆ. ನೋಡಿ, ನಿಮಗೂ ಕೂಡ ಒಂದು ಸ್ವಿಚ್ ಕೋಡ್ ಕೊಡ್ತೀನಿ. ನೀವೇನು ಕೆಲಸ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಏನು ಪ್ರತಿಯೊಂದು ಒಂದು ದಿನ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಂದ್ರೂ ಕೆಲವ್ರಿಗೆ ಆಗೋದಿಲ್ಲ. ಸೊ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಂದ್ರೂ ಈ ಒಂದು ಸ್ವಿಚ್ ಕೋಡ್ನ ಬರ್ಕೊಳ್ಳಿ. 3636 ಅನ್ನೋ ನಂಬರ್ನ ನಿಮ್ಮ ಒಂದು ಅಕೌಂಟು ಸ್ವಿಚ್ ಕೋಡಲ್ಲಿರ್ಬೋದು, ಅಥವಾ ನಿಮ್ಮ ಲಾಕರು, ಗೂಗಲ್ ಪೇ, ಫೋನ್ಪೇ ನಂಬರಲ್ಲಿ ಆದ ಒಂದು ಲಾಕ್ ಇರ್ಬೋದು. ಪ್ರತಿಯೊಂದಕ್ಕೂ ನೀವು 3636 ಅನ್ನೋ ನಂಬರ್ನ ರಿಪೀಟ್ ಮಾಡ್ತಾಯಿರಿ. ಒಂದು ತಿಂಗಳು ನೀವು ಮಂತ್ರ ಹೇಗೆ ಪಠಿಸ್ತಾರೋ ಅದೇ ರೀತಿ ಈ ನಂಬರ್ನ ನೀವು ಚಾಂಟ್ ಮಾಡ್ತಾಯಿರಿ. ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳು ನಿಮ್ಮದೇ ಅಂತ ಹೇಳ್ಬೋದು. ಈ 2, 11, 20, 29ನೇ ತಾರೀಕು ಹುಟ್ಟಿರೋರಿಗೆ ಈ ನಂಬರ್ ಅತಿ ಹೆಚ್ಚು ರಾಜಯೋಗ ತಂದುಕೊಡುವಂಥ ನಂಬರ್ ಆಗಿರುತ್ತೆ. ಓಕೆ ಮೇಡಮ್, ಇನ್ನು ಮುಂದಿನ ಸಂಖ್ಯೆ 3, 12, 21, 30. 3, 12, 21, 30 ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ರಾಜಯೋಗನೇ ಅಂತ ಅನ್ಬೋದು. ರಾಜಯೋಗ ಅನ್ನೋದಕ್ಕಿಂತ ನಿಮ್ಮ ಒಂದು ಅದೃಷ್ಟನೇ ನಿಮ್ಮ ಕೈಲಿರುತ್ತೆ. ಯಾಕಂದರೆ ಈ ಡೇಟು, ಈ ನಂಬರು ಎಲ್ಲವೂ ಕೂಡ ಈ ವರ್ಷಕ್ಕೆ ತುಂಬ ಸಾಥ್ ಕೊಡುವಂಥ ನಂಬರು, ತುಂಬ ಅದೃಷ್ಟದ ನಂಬರು. ಅದೇ ರೀತಿ ನೋಡಿ, ಇವಾಗ ನೀವು ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರುವಂಥ ಒಂದು ಡೇಟು ಅಂತಂದರೆ ನೋಡಿ, 8, 17 ಮತ್ತು 26ನೇ ತಾರೀಕು. ಅದೇ ರೀತಿ 3, 12, 21, 30 ಅನ್ನೋ ಡೇಟ್ ಕೂಡ ತುಂಬ ಅತಿ ಹೆಚ್ಚು ಈ ತಿಂಗಳಲ್ಲಿ ಯೂಸ್ ಮಾಡಿ, ಸೆಪ್ಟೆಂಬರ್ ತಿಂಗಳಲ್ಲಿ. ಅದೇ ರೀತಿ ಆ ನಂಬರ್ ಕೂಡ ತುಂಬ ಅತಿ ಹೆಚ್ಚು ಯೂಸ್ ಮಾಡಿ. 8, 17, 26 ಅನ್ನೋ ನಂಬರ್ ಕೂಡ ಅತಿ ಹೆಚ್ಚು ನಿಮಗೆ ಪಾಸಿಟಿವ್ ತಂದುಕೊಡುವಂಥ ಡೇಟು, ನಂಬರ್ ಆಗಿರುತ್ತೆ. ನಿಮ್ಮ ಒಂದು ಕಲರ್ ಅಂತ ಬಂದಾಗ ನೀವು ಅತಿ ಹೆಚ್ಚು ಯೆಲ್ಲೋ ಮತ್ತು ಬ್ಲ್ಯಾಕು ಸೆಪ್ಟೆಂಬರ್ ತಿಂಗಳು ಪೂರ್ತಿ ಯೂನಿಫಾರ್ಮಾಗಿ ಇಟ್ಕೊಂಬಿಡಿ. 3ನೇ ತಾರೀಕು ಹುಟ್ಟಿರೋರು ಯೆಲ್ಲೋ ಬ್ಲ್ಯಾಕು ಯೂಸ್ ಮಾಡ್ತಾರೆ, ಖಂಡಿತ ನಿಮಗೆ ಪಾಸಿಟಿವ್ ಆಗುತ್ತೆ. ನೀವು ಆ ಕಲರ್ ವೈಬ್ರೇಷನ್ ಆಗಿರುತ್ತೆ, ಸುಮ್ಮನೆ ಕಲರ್ ಅಲ್ಲ. ನಾವು ಒಂದೊಂದು ಕಲರ್ ಹಾಕೊಂಡಾಗ ನಮಗೆ ನೆಗೆಟಿವ್ ಆಗಿರೋದು ಇದೆ, ಪಾಸಿಟಿವ್ ಆಗಿರೋದು ಇದೆ. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಯೆಲ್ಲೋ ಬ್ಲ್ಯಾಕ್ ಅತಿ ಹೆಚ್ಚು ಯೂಸ್ ಮಾಡಿ, ನಿಮ್ಮದೇ ತಿಂಗಳು ಅಂತ ಹೇಳ್ಬೋದು. ಅದರ ಜೊತೆ ನಿಮಗೆ ಸ್ವಿಚ್ ಕೋಡ್ ಅಂದರೆ 8833. ಸೊ 8833 ಅನ್ನೋ ನಂಬರ್ನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡಿ. ಏನಿಲ್ವಾ, ನಿಮ್ಮ ಒಂದು ಬೆಡ್ರೂಮಲ್ಲಿ ನೀವು ಡೋರ್ ಕ್ಲೋಸ್ ಮಾಡ್ತೀರಾ, ನಿಮ್ಮ ಬಾಕ್ಲಿಂದೆ 8383 ಅಥವಾ 3838 ಇದನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ಳಿ. ಈ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕೈ ಮೇಲೆ ಬರ್ಕೊಳ್ಳಿ, ನಿಮ್ಮ ಒಂದು ಟೇಬಲ್ ಮೇಲೆ ಬರ್ಕೊಳ್ಳಿ. ನೀವು ಊಟ ಮಾಡ್ತಿರ್ತೀರಾ, ತಟ್ಟೆಯಲ್ಲಿ ಕೂಡ ನೀವು ಆ ನಂಬರ್ನ ಬರಿತಾ ಹೋಗ್ಬೋದು. ಇದನ್ನು ಬರೆದ್ರೆ ನೀವೇನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳಲ್ಲಿ ಪಾಸಿಟಿವ್ ಆಗುತ್ತೆ, ಗೆಲುವು ನಿಮ್ಮದೇ ಅಂತ ಹೇಳ್ಬೋದು. ಮೇಡಮ್, ನಮ್ಮ ಮುಂದಿನ ಸಂಖ್ಯೆಗೆ ಬಂದರೆ 4, 13, 22, 31. ಸೊ 4, 13, 22, 31 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವರೆಲ್ಲರಿಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ನಿಮ್ಮ ಒಂದು ಕೆಲಸನ ಪಾಸಿಟಿವ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ಕೆಲಸ ಶುಭ ಮಾಡ್ಕೊಳ್ಬೇಕು, ಯಾವ ಕೆಲಸಕ್ಕೆ ಹೋದ್ರೂ ನಿಮ್ದಾಗಬೇಕು ಅಂತಂದರೆ ನೀವು ಅತಿ ಹೆಚ್ಚು ನೋಡಿ 1, 10, 19, 28 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಆ ಡೇಟ್ಗಳ ದಿನ ಎಂಥ ಕೆಲಸ ಬೇಕಾದರೂ ಮಾಡ್ಕೊಳ್ಳಿ. ಅದ್ರ ಜೊತೆ ನೋಡಿ 6, 12, 6, 15, 24 ಅನ್ನೋ ನಂಬರ್ ಆಗಿರ್ಬೋದು, ಅನ್ನೋ ಡೇಟ್ ಆಗಿರ್ಬೋದು ಅತಿ ಹೆಚ್ಚು ಫಾಲೋ ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ. 9 ಅನ್ನೋ ನಂಬರ್ನು ಕೂಡ ಅತಿ ಹೆಚ್ಚು ಫಾಲೋ ಮಾಡಿ. ಅದು ಕೂಡ ಅದೇ ಡೇಟು ಮತ್ತು ಮಂತ್ ಕೂಡ ನಿಮ್ಮದೇ ಆಗಿರುತ್ತೆ. ಅದ್ರ ಜೊತೆ ನೀವು ಕಲರ್ ಅಂತ ಬಂದಾಗ ನೀವು ನೋಡಿ ಬ್ಲೂ ಮತ್ತು ರೆಡ್, ಅದ್ರ ಜೊತೆ ನೀವು ಆರೆಂಜ್ ಕಲರ್ನ ಕೂಡ ಅತಿ ಹೆಚ್ಚು ಯೂಸ್ ಮಾಡ್ಬೋದು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆರೆಂಜು, ಬ್ಲೂ, ರೆಡ್ ಈ 3 ಕಲರ್ ಮಿಕ್ಸ್ ಮಾಡಿ ನೀವು ಡ್ರೆಸ್ ಹಾಕ್ಕೊಳ್ಬೋದು, ಅಥವಾ ನಿಮ್ಮ ಒಂದು ಪರ್ಸು, ನಿಮ್ಮ ಶೂಸು, ನಿಮ್ಮ ಬೆಲ್ಟು ಯಾವ್ದು ಬೇಕಾದರೂ ಈ ಕಲರ್ಗೆ ಟ್ಯೂನ್ ಮಾಡ್ಕೊಳ್ತಾ ಹೋಗಿ. ಡೈಲಿ ನಿಮ್ಮ ಜೊತೆ ಈ ಆರೆಂಜ್ ಅನ್ನೋದು ಏನಾದರೂ ಒಂದು ವಸ್ತು ಇದ್ದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ನೋಡ್ತೀರಾ. ನಿಮ್ಮ ಸ್ವಿಚ್ ಕೋಡ್ ಅಂತ ಬಂದಾಗ ನೋಡಿ 3399 ಅಥವಾ 9393 ಅನ್ನೋ ನಂಬರ್ನ ರಿಪೀಟ್ ಮಾಡ್ತಾನೆ ಇರಿ. ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಮೇಲೆ ಹಾಕ್ಕೊಂಡು ಡೈಲಿ ನೋಡ್ತಾ ಇರಿ, ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಮೇಡಮ್, ನಮ್ಮ ಮುಂದಿನ ಸಂಖ್ಯೆ 5, 14, 23. 5 ಅಂತ ಅಂದರೆ ನೋಡಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, 5 ಅಂದರೆ ಮಿಡಲ್ ನಂಬರ್ ಅಂತ ಹೇಳ್ತೀವಿ. ಸೊ 5, 14, 23 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತಾರೋ ಅತಿ ಬುದ್ಧಿವಂತರು, ಅವ್ರು ಕೂಡ ನಿಮಗೆ ಇವತ್ತು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಪಾಸಿಟಿವ್ ಡೇಟು ಅಂತಂದರೆ 5, 14, 23 ಅನ್ನೋ ಡೇಟ್ ಆಗಿರುತ್ತೆ. ಅದ್ರ ಜೊತೆ 9,
ಮತ್ತು 18, 27 ಅನ್ನೋ ಡೇಟು ನಿಮ್ಮದಾಗಿರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅದ್ರ ಜೊತೆ ನೋಡಿ ನೀವು ಗ್ರೀನ್ ಮತ್ತು ರೆಡ್ ಅತಿ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ. ಈ ಎರಡೂ ಕಲರು ನಿಮ್ಮ ಒಂದು ಥೀಮ್ ಇರ್ಬೋದು, ನಿಮ್ಮ ಒಂದು ಡ್ರೆಸ್ ಕೋಡ್ ಇರ್ಬೋದು, ನೀವೆಲ್ಲಾದರೂ ಹೋದಾಗ ಕುತ್ಕೊಳ್ಳೋ ಟೇಬಲ್ ಇರ್ಬೋದು, ಪ್ರತಿಯೊಂದಕ್ಕೂ ಈ ಕಲರ್ನ ಟ್ಯೂನ್ ಮಾಡ್ಕೊಳ್ಳಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ನೋಡ್ತೀರಾ. ಅದ್ರ ಜೊತೆ 5959 ಹಾಗೆ 1599 ಅನ್ನೋ ನಂಬರ್ನ ತುಂಬ ಎಲ್ಲಿ ಬೇಕೋ ಅಲ್ಲಿ ಬರ್ಕೊಳ್ತಾ ಹೋಗಿ ಅದನ್ನು ನೀವು ಪಠಣೆ ಮಾಡ್ತಾನೆ ಇರಿ. ತುಂಬ ಯೋಗವನ್ನು ನೋಡ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ. ಮೇಡಮ್, ನಮ್ಮ ಮುಂದಿನ ಸಂಖ್ಯೆ 6, 15, 24. ನೋಡಿ 6, 15, 24 ಇದು ಶುಕ್ರನ ನಂಬರು. ಗೊತ್ತಲ್ವ ನಿಮಗೆ, ಶುಕ್ರ ಅಂದ್ರೆ ಮನಿ ಅಂತ. ಸೊ 6, 15, 24 ಅನ್ನೋದು ನಾವು ತುಂಬ ಇಷ್ಟಪಡುವಂಥ ಒಂದು ನಂಬರ್ ಆಗಿರುತ್ತೆ. ದುಡ್ಡು ಅನ್ನೋದು ಇದೇ ನಂಬರಲ್ಲಿ ಇರುತ್ತೆ. ಸೊ 6, 15, 24 ಯಾರ್ಯಾರೆಲ್ಲ ಹುಟ್ಟಿರ್ತೀರಾ ನೀವು ಅತಿ ಹೆಚ್ಚು ನೋಡಿ 2ನೇ ತಾರೀಕನ್ನ ಫಾಲೋ ಮಾಡಿ. 2, 11, 20, 29 ಅನ್ನೋ ಡೇಟ್ನ. ಅದ್ರ ಜೊತೆ 6, 15, 24 ನಿಮ್ಮದೇ ಡೇಟನ್ನು ಅತಿ ಹೆಚ್ಚು ಫಾಲೋ ಮಾಡಿ. ಅತಿ ಹೆಚ್ಚು ಈ ನಂಬರ್ನ ಪ್ರೀತಿಸ್ತಾ ಹೋಗಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ನಿಮ್ಮ ಒಂದು ಕಲರ್ ಅಂತಂದರೆ ನೀಲಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಜೊತೆಗೆ ಬಿಳಿ ಬಣ್ಣವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನೀವು 4646 ಹೆವಿ ಸಕ್ಸಸ್ ತಂದುಕೊಡೋವಂಥ ನಂಬರು ಸೆಪ್ಟೆಂಬರ್ ತಿಂಗಳಲ್ಲಿ 4646. ಅದು 6ನೇ ತಾರೀಕು ಹುಟ್ಟಿರೋರು ಈ ನಂಬರ್ನ ಅತಿ ಹೆಚ್ಚು ಬರಿತಾ ಹೋಗಿ. ಕೆಲಸದಲ್ಲಿ ಇಂಕ್ರಿಮೆಂಟು, ಪ್ರಮೋಷನ್ನು, ನಿಮ್ಮ ಕೆಲಸದಲ್ಲಿ ದುಡ್ಡು, ಏನೇ ಕೆಲಸ ಮಾಡಿದ್ರು ಲಕ್ ಬರೋ ಅಂಥ ಒಂದು ಈ ಸ್ವಿಚ್ ಕೋಡನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಖಂಡಿತ ಈ ನಂಬರು ನಿಮ್ಮ ಫೋನ್ ನಂಬರಲ್ಲಿ ಎಂಡ್ ಆಗಿರ್ಬೋದು, ಫೋನ್ ನಂಬರಲ್ಲಿ ರಿಪೀಟ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್ ಇರ್ಬೋದು, ಅವ್ರಿಗಂತೂ ಅದೃಷ್ಟ ಕುಲಾಯಿಸಿದೆ ಅಂತ ಹೇಳ್ತೀನಿ. ಮೇಡಮ್, ನಮ್ಮ ಮುಂದಿನ ಸಂಖ್ಯೆ 7, 16, 25. ಸೊ 7, 16, 25 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವ್ರಿಗಂತೂ ನೋಡಿ ಕಲರ್ ಅಂತ ಬಂದಾಗ ನೀವು ವಯೋಲೆಟ್ ಅಂದರೆ ನೇರಳೆ ಹಣ್ಣಿನ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ. ತುಂಬ ಪಾಸಿಟಿವ್ ಆಗುತ್ತೆ. ಜೊತೆಗೆ ಹನಿ ಕಲರು, ಗಂಧದ ಕಲರನ್ನು ಯೂಸ್ ಮಾಡಿ. ತುಂಬ ಪಾಸಿಟಿವ್ ಇರುತ್ತೆ. ಡೇಟ್ ಅಂತ ಬಂದಾಗ ನೀವು 6, 15, 24 ಅತಿ ಹೆಚ್ಚು ಫಾಲೋ ಮಾಡಿ. ಈ ಡೇಟು, ಈ ನಂಬರು, ಆ ದಿನ ಏನಾದರೂ ನೀವು ಒಳ್ಳೆ ಕೆಲಸ ಮಾಡೋದು ಎಲ್ಲವೂ ಪಾಸಿಟಿವ್ ಫಾಲೋ ಮಾಡಿದ್ರೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಜೊತೆಗೆ 4, 13, 22, 31 ಅನ್ನೋ ನಂಬರ್ ಕೂಡ ನಿಮಗೆ ಅತಿ ಹೆಚ್ಚು ಲಕ್ಕನ್ನು ತಂದುಕೊಡೋವಂಥ ನಂಬರು, ಡೇಟು ಇದಾಗಿರುತ್ತೆ. ನಿಮಗೆ ಸ್ವಿಚ್ ಕೋಡ್ ಅಂತ ಬಂದಾಗ 1166 ಅಂದರೆ 146 ಅನ್ನೋ ನಂಬರು, 11 ಹಾಗೆ 66 ಅಥವಾ 146 ಈ ನಂಬರ್ನ ಅತಿ ಹೆಚ್ಚು 1466 ಅನ್ನೋ ನಂಬರ್ನ, ಈ ಕೋಡ್ ನಂಬರ್ನ ಅತಿ ಹೆಚ್ಚು ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ. ಈ ನಂಬರ್ನ ಈ ತಿಂಗಳು ಪೂರ್ತಿ ಈ ನಂಬರು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರಬೇಕು, ನಿಮ್ಮ ಬಾಯಲ್ಲಿ ಹೇಳ್ತಾ ಇರಬೇಕು. ನೀವು ಮಾಡೋ ಕೆಲಸ ನಿಮ್ಮದಾಗಿರುತ್ತೆ. ಓಕೆ ಮೇಡಮ್, ಇನ್ನು ಮುಂದಿನ ಸಂಖ್ಯೆ 8, 17, 26. 8, 17, 26 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿದ್ದೀರಾ ಅವರೆಲ್ಲರಿಗೂ ಕೂಡ ನೋಡಿ 3 ಅನ್ನೋ ನಂಬರು ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ. 3, 12, 21, 30 ಅತಿ ಹೆಚ್ಚು ಈ ಡೇಟು, ಈ ನಂಬರ್ನ ಫಾಲೋ ಮಾಡಿ. ಜೊತೆಗೆ 5 ಅನ್ನೋ ನಂಬರ್ ಕೂಡ ನಿಮ್ಮದೇ ಆಗಿರುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಹಾಗೆ 5, 14, 23 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ. ಈ ನಂಬರ್ ಕೂಡ ನಿಮ್ಮದೇ ಆಗಿರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಉಪಯೋಗಿಸ್ಬೇಕಾಗಿರುವಂಥ ನಿಮ್ಮ ಒಂದು ಅದೃಷ್ಟದ ಕಲರ್ ಅಂತಂದರೆ ಬ್ಲ್ಯಾಕು ಮತ್ತು ಬ್ಲ್ಯಾಕು ಗ್ರೀನ್ನ ಅತಿ ಹೆಚ್ಚು ಫಾಲೋ ಮಾಡಿ. ಅತಿ ಹೆಚ್ಚು ಈ ಕಲರ್ನ ಯೂಸ್ ಮಾಡ್ತಾನೆ ಇರಿ. ತುಂಬ ನಿಮಗೆ ಅದೃಷ್ಟ ತಂದುಕೊಡುತ್ತೆ. ಹಾಗೆ ನಿಮಗೆ ಒಂದು ಸ್ವಿಚ್ ಕೋಡ್ ಅಂತ ಬಂದಾಗ 3355 ಅನ್ನೋ ಒಂದು ನಂಬರ್ನ ನೀವು ಹೇಗೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ನೀವು ಎದ್ದಿದ ತಕ್ಷಣ ನಿಮ್ಮ ಮೊಬೈಲೆಲ್ಲ ನಂಬರ್ ನೋಡಿ ಸಖತ್ ಪಾಸಿಟಿವ್. ಆ ಡೇ ಎಲ್ಲ ಪೂರ್ತಿ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ 3355 ಅನ್ನೋ ನಂಬರ್ನ ಯೂಸ್ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಮೇಡಮ್, ಕೊನೆಯದಾಗಿ 9, 18, 27. 9, 18, 27 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವರೆಲ್ಲರಿಗೂ ಕೂಡ ನೋಡಿ ಈ ಒಂದು ಅನ್ನೋ ನಂಬರು ತುಂಬ ಅತಿ ಹೆಚ್ಚು ಪಾಸಿಟಿವ್ ತಂದುಕೊಡುವಂಥ ನಂಬರು. 1, 10, 19, 28. ಸೊ ಅದರ ಜೊತೆ 9, 18, 27 ನಿಮ್ಮದೇ ನಂಬರ್ ಆಗಿರೋದ್ರಿಂದ ಇದು ಕೂಡ ನಿಮಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಜೊತೆಗೆ ಕಲರ್ ಅಂತ ಬಂದಾಗ ನೀವು ಅತಿ ಹೆಚ್ಚು ಯೆಲ್ಲೋ ಮತ್ತು ಆರೆಂಜ್ ಕಲರ್ನ ಯೂಸ್ ಮಾಡಿ. ಈ ತಿಂಗಳು ಪೂರ್ತಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಯೆಲ್ಲೋ ಆರೆಂಜ್ ಯೂಸ್ ಮಾಡಿ ನೋಡಿ. ನೀವು ನಿಮ್ಮ ಒಂದು ತಿಂಗಳು ನಿಮ್ಮದಾಗಿರುತ್ತೆ. ಸೆಪ್ಟೆಂಬರ್ ತಿಂಗಳು ಯಾವತ್ತೂ ನೀವು ಮರೆಯೋಕ್ಕಾಗದೇ ಇರೋ ತಿಂಗಳು ಇದಾಗಿರುತ್ತೆ. ಅದೇ ರೀತಿ ನಿಮಗೆ ಸ್ವಿಚ್ ಕೋಡ್ ಅಂತ ಬಂದಾಗ 1119 ಅನ್ನೋ ನಂಬರ್ನ ಇಲ್ಲ 1919 ಅನ್ನೋ ನಂಬರ್ನ ಅತಿ ಹೆಚ್ಚು ಬರ್ಕೊಳ್ಳಿ. ನಿಮ್ಮ ಕಾರ್ ಮೇಲೆ, ನಿಮ್ಮ ಗಾಡಿ ಮೇಲೆ, ಎಲ್ಲಿ ಬೇಕೋ ಅಲ್ಲಿ ನಂಬರ್ ಬರ್ಕೊಳ್ಳಿ. ತುಂಬ ಪಾಸಿಟಿವ್ನ ನೋಡ್ತೀರಾ. ಓಕೆ ಮೇಡಮ್, ಇಷ್ಟೊತ್ತು ನಂಬರ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಯಾವ ನಂಬರ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈ ತಿಂಗಳು ಯಾವ ನಂಬರ್ ತುಂಬ ಡೇಂಜರಸ್ ನಂಬರ್, ಇದನ್ನ ನೀವು ಯೂಸೇ ಮಾಡಬಾರ್ದು ಅನ್ನೋ ಥರ ನಂಬರ್ಗಳು ತಿಳಿಸ್ಕೊಡೋದಾದ್ರೆ ನೋಡಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಡೇಂಜರ್ ನಂಬರ್ ಅಂತಂದರೆ 279. 279
ಅಂತ ಎಲ್ಲೆಲ್ಲಿ ರಿಪೀಟ್ ಆಗಿರುತ್ತೆ, ನಿಮ್ಮ ಮನೆ ನಂಬರ್ ಆಗಿರ್ಬೋದು, ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ಯಾರ್ಯಾರ ಹತ್ರ ಈ ನಂಬರ್ ಇರುತ್ತೆ ಅವರೆಲ್ಲರಿಗೂ ಕೂಡ ಲಾಸ್ ಅಂತ ತೋರಿಸುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಅತಿ ಹೆಚ್ಚು ನೋಡಿ, ನಿಮ್ಮ ಒಂದು ಕ್ಯಾಶ್ ಬೋರ್ಡಲ್ಲಿ ಲಾಕ್ ಇಟ್ಕೊಂಡಿರ್ತೀರ, ಆ ಲಾಕ್ ನಂಬರಲ್ಲಿ 297 ಅನ್ನೋದು ಪಾಸ್ ಆಗಿರಬಾರ್ದು. ಅದೇ ರೀತಿ ನಿಮ್ಮ ಗಾಡಿ ನಂಬರು, ನಿಮ್ಮ ಮೊಬೈಲ್ ನಂಬರು, ಇದು ನಿಮಗೆ ಹೆಲ್ತ್ ಅಪ್ಸೆಟನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಯಾವುದೂ ನಿಮಗೆ ಏಳಿಗೆ ಆಗುವಂಥದ್ದು ಮಾಡಲ್ಲ. ಅದೇ ರೀತಿ ನೋಡಿ, ಈ ಸೆಪ್ಟೆಂಬರ್ ತಿಂಗಳಲ್ಲಿ 279 ಅನ್ನೋ ನಂಬರು ಫ್ಲೈಟು, ಟ್ರೈನು, ಬಸ್ಸು, ಕಾರು ಎಲ್ಲೆಲ್ಲಿ ನಂಬರ್ ಇರುತ್ತೋ ಅದೆಲ್ಲ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಅಪಘಾತಕ್ಕೆ ಒಳಪಡೋ ಅಂಥ ಒಂದು ನಂಬರ್ ಆಗಿರೋದ್ರಿಂದ ಏನೇ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗ್ಬೋದು, ಟ್ರೈನ್ ಆಕ್ಸಿಡೆಂಟ್ ಆಗ್ಬೋದು, ಈ ನಂಬರ್ ಇದ್ದರೆ ಖಂಡಿತವಾಗ್ಲೂ ಈ 9ನೇ ತಿಂಗಳು, ಯಾಕಂದರೆ ಈ ವರ್ಷ 2025ರಲ್ಲಿ 9 ಅನ್ನೋದು ತುಂಬ ಅತಿ ಡೇಂಜರ್ ಅಂತೇಳಿದೆ. ಅದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ 279 ಅನ್ನೋ ನಂಬರು ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅದೆಲ್ಲ ಡೇಂಜರ್ ಅಂತ ಹೇಳ್ತೀನಿ, ತುಂಬ ಕೆಟ್ಟ ನಂಬರು ಅಂತ ಹೇಳ್ತೀನಿ ಈ ತಿಂಗಳಿಗೆ. ಸೊ ಈ ಒಂದು ನಂಬರ್ನ ಎಲ್ಲೂ ಫಾಲೋ ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಯಾವ್ಯಾವ ನಂಬರ್ಗಳು ನಮಗೆ ಅದೃಷ್ಟನ ತಂದ್ಕೊಡುತ್ತೆ, ಹಾಗೆ ಯಾವ್ಯಾವ ನಂಬರ್ಗಳು ದುರಾದೃಷ್ಟದ ನಂಬರ್ಗಳಾಗಿದೆ ಅದನ್ನ ನಾವು ಬಳಸಲೇಬಾರ್ದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಓಕೆ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಮೊದಲನೇದಾಗಿ ಮೇಷರಾಶಿಯಿಂದ ಶುರು ಮಾಡೋಣ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 12 ರಾಶಿಗಳ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ರೀತಿ ಇದೆ, ಯಾವ ಶುಭ ಫಲಗಳಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ಮೊದಲನೇದಾಗಿ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕುಟುಂಬದ ಮೇಲೆ ತುಂಬ ಕಲಹ, ನೀವೇನೇ ಕೆಲಸ ಮಾಡಿದ್ರು ಅಡೆತಡೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ದೇಹದಲ್ಲಿ ಕೂಡ ಆಲಸ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಎಲ್ಲೋ ಒಂದು ಕಡೆ ನೋಡಿ, 3ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ಫ್ರೆಂಡ್ಸಿಂದ ತುಂಬ ಸಹಾಯ ಹಸ್ತವನ್ನು ನೋಡ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟೋಗಿರೋ ಹಳೆ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಒಬ್ಬರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು. ಅದರ ಜೊತೆ ನಿಮ್ಮ ಸಹೋದರಿಯರು ಕೂಡ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಜೊತೆ ಆಗ್ತಾರೆ, ನಿಮಗೆಲ್ಲದಕ್ಕೂ ನಿಮಗೆ ಸಾಥ್ ಕೊಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ, 5ನೇ ಮನೆಯಲ್ಲಿ 2ನೇ ಮನೆ ಧನಸ್ಥಾನದ ಶುಕ್ರ 5ನೇ ಮನೆಯಲ್ಲಿ ಕೇತು ಜೊತೆ ಇರೋದ್ರಿಂದ ಮಕ್ಕಳ ಬಗ್ಗೆ ಸ್ವಲ್ಪ ಮಕ್ಕಳು ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾರೆ. ಮಕ್ಕಳಿಂದ ಇವಾಗ ಏನಾದರೂ ನಿಮಗೆ ಮಕ್ಕಳು ಹುಟ್ಟಿದ್ರೆ, ಮೇಷರಾಶಿಯವ್ರಿಗೆ ಯಾರಿಗಾದ್ರೂ ಇವಾಗ ಈ ತಿಂಗಳಲ್ಲಿ ಮಕ್ಕಳು ಹುಟ್ಟಿದ್ರೆ ತುಂಬ ಒಳ್ಳೇದಾಗುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಕೂಡ ಅವರು ತುಂಬ ಚೆನ್ನಾಗಾಗ್ತಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, 6ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ, ಯಾಕಂದರೆ ಅವನು 4, 5ನೇ ಅವನು ಸೂರ್ಯ ಮತ್ತು ಬುಧ ಸ್ವಂತ ಮನೇಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕಾನೂನಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ತುಂಬ ಕುಟುಂಬದ ಕಲಹಗಳು ಮತ್ತು ನಿಮ್ಮ ಕೋರ್ಟು ಕೇಸು ಯಾವುದಾದ್ರೂ ಹಳೇದಿದ್ರೆ ಅದೆಲ್ಲ ಕೂಡ ರಿವೀಲ್ ಆಗ್ತಾ ಹೋಗುತ್ತೆ. ಯಾಕಂದರೆ ಶನಿ ದೃಷ್ಟಿ ಕೂಡ ನೇರ ಸೂರ್ಯನ ಮೇಲೆ ಬಿದ್ದಾಗ ಎಲ್ಲೋ ಒಂದು ಕಡೆ ಕಂಪ್ಲೇಂಟು, ಕೇಸು ಏನಾದರೂ ಇದ್ದರೆ, ಹಳೆಯ ಒಂದು ರೆಕಾರ್ಡ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಓಪನ್ ಆಗುತ್ತೆ. ಮೇಷರಾಶಿಯವರಿಗೆ ಅವರು ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, 7ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮ್ಮ ಒಂದು ಭೂಮಿ ವ್ಯವಹಾರ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನೀವು ಯಾವುದಾದ್ರೂ ಒಂದು ಲಾಭವನ್ನು ಪಡಿಬೋದು, ಅಥವಾ ನೀವು ಮಾರಾದರೂ ಸರಿ, ಅಥವಾ ನೀವು ತಗೊಳ್ಳೋ ಒಂದು ಚಾನ್ಸು ಇರುತ್ತೆ. ಅದ್ರ ಜೊತೆಗೆ ನಿಮಗೆ 12ನೇ ಮನೆ ಶನಿ ಮತ್ತು 10ನೇ ಮನೆ 11ನೇ ಮನೆ ರಾಹು ನಿಮಗೆ ಕುಟುಂಬವನ್ನು ಸ್ವಲ್ಪ ಎಲ್ಲೋ ಕಲಿಸ್ಬಿಡ್ತಾನೆ. ಹಾಗಾಗಿ ಅದಕ್ಕೆ ಅಂತಲೇ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೇಷರಾಶಿಯವರು ಕುಜನಿಗೆ ಸಂಬಂಧಪಟ್ಟಂತಹ ಕೆಂಪು ವಸ್ತ್ರ ಆಗಿರ್ಬೋದು, ಕೆಂಪು ಫ್ರೂಟ್ ಆಗಿರ್ಬೋದು, ಕೆಂಪು ತರಕಾರಿ ಆಗಿರ್ಬೋದು, ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗಾದ್ರೂ ಅದನ್ನು ದಾನವಾಗಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ಕುಜನ ಒಂದು ಬ್ರೇಸ್ಲೆಟು ಅಥವಾ ಕುಜನ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿ ತಂದಿಟ್ಕೊಂಡಿದ್ದೆ ಆಗಿದ್ದಲ್ಲಿ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸೊ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಬಂದೆ. ರಾಶಿಯಾಧಿಪತಿ ಶುಕ್ರ ಕೇತು ಜೊತೆ ಇರೋದ್ರಿಂದ ತಾಯಿಗೆ ಹೆಲ್ಪ್ ಮಾಡ್ತೀರಾ. ನೀವು ನಿಮ್ಮ ತಾಯಿಗೆ ಏನಾದರೂ ಒಂದು ಹಣದ ಮೂಲಕ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಮೂಲಕ ಏನಾದರೂ ಒಂದು ಗಿಫ್ಟನ್ನು ನೀವು ನಿಮ್ಮ ತಾಯಿಗೆ ಕೊಡ್ತೀರಾ ಅಂತ ಹೇಳುತ್ತೆ. ಮತ್ತು ಜೊತೆಗೆ ಆರೋಗ್ಯ ವಿಚಾರ ಅಂತ ಬಂದಾಗ ನೋಡಿ, 5ರಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಆಗೋದಾಗಿರ್ಬೋದು, ನಿಮ್ಮ ಮಕ್ಕಳ ಒಂದು ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ಆಗಿರ್ಬೋದು, ಯಾರ್ಯಾರೆಲ್ಲ ಮಕ್ಕಳು ಏನಾದರೂ ನಿಮ್ಮ ಮಕ್ಕಳು ವೃಷಭ ರಾಶಿಯವರ ಮಕ್ಕಳು ಏನಾದರೂ ಎಕ್ಸಾಮ್ಸ್ ಬರೆದಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಪಾಸ್ ಆಗ್ತಾರೆ, ಒಂದು ಒಳ್ಳೆ ಕೆಲಸ ಸಿಕ್ಕುತ್ತೆ. ಮಕ್ಕಳಿಂದ ತುಂಬ
ಹ್ಯಾಪಿಯಾಗಿರ್ತೀರ ಈ ಸೆಪ್ಟೆಂಬರ್ ತಿಂಗಳಲ್ಲಿ. ಅದ್ರ ಜೊತೆ ನೋಡಿ 6ರಲ್ಲಿ ನಿಮಗೆ ಕುಜ ಬರ್ತಾನೆ. 6ರಲ್ಲಿ ಕುಜ ಇದ್ದಾಗ ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರಾ, ಅಥವಾ ಯಾರು ಮನೆಗಳು ಕಟ್ಟಿ ಬಾಡಿಗೆ ಕೊಟ್ಟಿರ್ತೀರಾ, ಅವ್ರಿಗೆಲ್ರಿಗೂ ಏನಾದರೂ ಒಂದು ತಲೆನೋವಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರಿಂದ ಏನಾದರೂ ಸಣ್ಣ ಪುಟ್ಟ ಜಗಳ, ಅತಿರೇಕಕ್ಕೆ ಹೋಗೋದು, ಅದರಿಂದ ಕೋರ್ಟು ಕಂಪ್ಲೇಂಟು, ಅಥವಾ ನೀವು ಯಾವುದಾದ್ರೂ ಜಾಗ ತೊಗೊಂಡಿದ್ರೆ ಲಿಟಿಗೇಷನ್ ಪ್ರಾಪರ್ಟಿ ಆಗಿ ನಿಮಗೆ ಇವಾಗ ಗೊತ್ತಾಗೋದು. ಈ ರೀತಿ ಒಂದು ಪ್ರಾಬ್ಲಮಲ್ಲಿ ವೃಷಭ ರಾಶಿಯವರು ಸಿಕ್ಕಾಕೊಳ್ತೀರಾ. ಆದರೆ ಮಾತಿನ ಮೇಲೆ ಗಮನ ಇರಬೇಕು. ಯಾಕಂದರೆ ಶನಿ ದೃಷ್ಟಿ 3ನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಅತಿ ಹೆಚ್ಚು ಮಾತಿನ ಮೇಲೆ ತುಂಬ ಗಮನ ಕೊಡಿ. ಜೊತೆಗೆ 5ನೇ ಮನೆಗೂ ಕೂಡ ಬೀಳೋದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಿ. ಮಕ್ಕಳು ಏನು ಮಾಡ್ತಿದ್ದಾರೆ ಏನಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಅದೇ ರೀತಿ 7ನೇ ದೃಷ್ಟಿ ಬೀಳೋದ್ರಿಂದ ನೋಡಿ, ನಿಮ್ಮ 10ನೇ ದೃಷ್ಟಿ ನಿಮ್ಮ ಮನೆಗೆ 8ನೇ ಮನೆಗೆ ಬೀಳೋದ್ರಿಂದ ನಿಮ್ಮ ಸೀಕ್ರೆಟ್ಸ್ ಯಾವುದಾದ್ರೂ ಬಯಲಾಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಸೊ ವೃಷಭ ರಾಶಿಯವರಿಗೆ ಈ ತಿಂಗಳು ದುಡ್ಡು ಕಾಸಿಗೆ ಏನು ಪರವಾಗಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಅವಮರ್ಯಾದಿನ ನೋಡೋ ಅಂಥ ಒಂದು ತಿಂಗಳು ಇದಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಮತ್ತು 9ನೇವನು 10ನೇವನು ಶನಿ 11ನೇ ಮನೇಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲೆಲ್ಲ ತುಂಬ ಚೆನ್ನಾಗಿರ್ತೀರ. ದುಡ್ಡು ಕಾಸಿಗೆ ಏನು ಮೋಸ ಇಲ್ಲ ನಿಮಗೆ. ತುಂಬ ಚೆನ್ನಾಗಿ ನಿಮ್ಮ ಆರ್ಥಿಕ ಸಮಸ್ಯೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನೀವು ಪರಿಹಾರ ಅಂತ ಬಂದಾಗ ಶುಕ್ರ ಮತ್ತು ಗುರುವಿನ ಒಂದು ಬ್ರೇಸ್ಲೆಟನ್ನು ಅತಿ ಹೆಚ್ಚು ಈ ತಿಂಗಳು ಯೂಸ್ ಮಾಡ್ತಾಯಿರಿ. ಯಾರ ಹತ್ರ ಇದೆ ಅವ್ರು ಯೂಸ್ ಮಾಡಿ, ಇಲ್ಲದೆ ಇರೋರು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಅದು ತರಿಸ್ಕೊಳ್ಳಿ. ಗುರು ಶುಕ್ರನನ್ನು ಅತಿ ಹೆಚ್ಚು ಆರಾಧನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಈ ತಿಂಗಳು ನಿಮಗೆ. ನೋಡಿ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಂದರೆ ರಾಶಿಯಲ್ಲೇ ಗುರು ಇರೋದ್ರಿಂದ ಒಂದು ಕಡೆ ನಿಮಗೆ ಯೋಗ ಅಂತ ಹೇಳ್ಬೋದು. ಮತ್ತು ನೋಡಿ 12ನೇ ಮನೆ ಶುಕ್ರ, 3ನೇ ಮನೆಯಲ್ಲಿ ಕೇತು ಜೊತೆ ಸಂಬಂಧ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸಹೋದರ ಸಹೋದರಿಯರು ಕಿತ್ತಾಟ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಬಾಂಡಿಂಗು ಎಲ್ಲೋ ಒಂದು ಕಡೆ ನಿಮಗೆ ದೂರ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನೋಡಿ ತುಂಬ ಯೋಗ ಅಂತಂದರೆ ನಿಮಗೆ 4ನೇ ಮನೆಯಲ್ಲಿ ಸೂರ್ಯ ಬುಧ ಇರ್ತಾರೆ. ಸೂರ್ಯ ಬುಧ 4ನೇ ಮನೇಲಿ ಇರೋದ್ರಿಂದ ಮನೆ ಕಟ್ಟೋದಾಗಿರ್ಬೋದು, ಮನೆ ತೊಗೊಳೋದಾಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಸಿಕ್ಕೋದಾಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಇಂಕ್ರಿಮೆಂಟು, ನೀವು ಅಚೀವ್ಮೆಂಟ್ ಮಾಡೋದು ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮ್ಮನ್ನು ಗೌರವಿಸಿ ನಿಮ್ಗೇನಾದರೂ ಒಂದು ಅವಾರ್ಡನ್ನು ಕೊಡುವಂಥ ಒಂದು ತಿಂಗಳು ಕೂಡ ನಿಮ್ಮ ಒಂದು ಮಿಥುನ ರಾಶಿಯವ್ರದ್ದಾಗಿರುತ್ತೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು 11ನೇ ಮನೆ ಕುಜ 5ರಲ್ಲಿ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ದುಡ್ಡಿನ ಒಂದು ಸುರಿಮಳೆ ಈ ತಿಂಗಳಾಗ್ತಾ ಇರುತ್ತೆ. ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲವೂ ಕೂಡ ಪಾಸಿಟಿವ್ ಆಗ್ತಾ ಇರುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವ್ರದ್ದೇ ಈ ತಿಂಗಳು ಅಂತ ತಿಳ್ಕೊಳ್ಳಿ. ಆದರೆ ಕೆಲಸದಲ್ಲಿ ಸ್ವಲ್ಪ ಕೋಪನ ಬಿಡಬೇಕಾಗುತ್ತೆ ನೀವು. ಯಾಕಂದರೆ ಕೆಲಸದ ಜೊತೆ ನೋಡಿ 8ನೇವನು ಮತ್ತು 9ನೇವನು ಶನಿ 10ಕ್ಕೆ ಬಂದಿರೋದ್ರಿಂದ ತುಂಬ ಹೆಚ್ಚಿನ ಕೆಲಸ ನಿಮ್ಮದಾಗಿರುತ್ತೆ. ಬಿಡುವು ಇಲ್ದಿರ ಮಾಡುವಂಥ ಕೆಲಸ ಅತಿ ಹೆಚ್ಚು, ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ಜೊತೆ ನಿಮಗೆ ನಿಮ್ಮ ಒಂದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗ್ಬೋದು. ಹೆಲ್ತನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಸೊ ಅದರಲ್ಲಿ ನಿಮಗೆ ಹಿರಿಯರ ದೇಹಾಲಸ್ಯ, ನಿಮ್ಮ ಮನೆಯ ಹಿರಿಯರಿಗೆ ಯಾರಿಗಾದ್ರೂ ಒಂದು ದೇಹಕ್ಕೆ ಆಲಸ್ಯ ಆಗೋದು ಅಥವಾ ಅವರ ಆರೋಗ್ಯ ಕೆಡೋವಂಥದ್ದು ಇದೆಲ್ಲವೂ ಕೂಡ ನೀವು ಸ್ವಲ್ಪ ಈ ತಿಂಗಳು ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ನಿಮ್ಮ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ನಿಮ್ಮದೇ ತಿಂಗಳಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ನೋಡಿ, ರೆಮಿಡಿ ಅಂತ ಬಂದರೆ ನೀವೇನಿಲ್ಲ, ಒಂದು ಚೂರು ಗಂಧವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗುತ್ತೆ. ಗಂಧನ ಯಾವಾಗಲೂ ಡೈಲಿ ನಿಮ್ಮ ಹಣೆಗೆ ಹಚ್ಕೊಳ್ಳೋದು ಅಥವಾ ನಿಮ್ಮ ಒಂದು ದೇಹಕ್ಕೆ ಹಚ್ಕೊಳ್ಳೋದು, ಈ ರೀತಿ ಗಂಧ ಯಾವುದೋ ಒಂದು ರೂಪದಲ್ಲಿ ಗಂಧವನ್ನು ಯೂಸ್ ಮಾಡಿ. ಜೊತೆಗೆ ನೀವು ಗುರುವಿನ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ, ಅತಿ ಹೆಚ್ಚು ನಿಮಗೆ ಪಾಸಿಟಿವ್ ಆಗ್ತಾ ಹೋಗ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಸೊ ಕಟಕ ರಾಶಿಯ ರಾಶಿಯಾಧಿಪತಿ ಚಂದ್ರ ನಿಮ್ಮವನೇ ಆಗಿರೋದ್ರಿಂದ ತುಂಬ ಚೆನ್ನಾಗಿರ್ತೀರ. ಮತ್ತು ನೋಡಿ 12ರಲ್ಲಿ ಗುರು ಇರೋದ್ರಿಂದ ನಿಮಗೆ ಗುರುಗಳ ಒಂದು ಆಶೀರ್ವಾದ ಅತಿ ಹೆಚ್ಚು ಮುಖ್ಯ ಅಂತ ಹೇಳ್ತೀನಿ. ಗುರುವಿನ ಆಶೀರ್ವಾದ ಯಾವಾಗಲೂ ನಿಮಗೆ ಬರಬೇಕು. ಹಾಗೆ ನೋಡಿ, ವಿದ್ಯಾರ್ಥಿಗಳಿಗೆ ತುಂಬ ರಾಜಯೋಗ. ಕಟಕ ರಾಶಿಯಲ್ಲಿ ಯಾರ್ಯಾರೆಲ್ಲ ಇರ್ತೀರ, ಓದ್ತಾ ಇರ್ತೀರ, ಸ್ಟೂಡೆಂಟ್ಸ್ ಅಂತ ಬರ್ತೀರಾ, ಅವರು ಆ ಒಂದು ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳು, ದೊಡ್ಡವರಾಗಿ ಯಾವುದಾದ್ರೂ KS IAS ಎಕ್ಸಾಮ್ ಎಲ್ಲ ಯಾರು ಬರೀತೀರಾ ಅವರೆಲ್ಲರಿಗೂ ಕೂಡ ತುಂಬ ಉಪಯುಕ್ತವಾದ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚು ಎಜುಕೇಷನ್ಗೆ ಅಂತ ಬಂದಿರೋ ತಿಂಗಳು ಇದಾಗಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿ ತುಂಬ ಚೆನ್ನಾಗಿ ಓದ್ತೀರಾ. ನಿಮಗೆ ಏನೇ ಮಾಡಿದ್ರು ವಿದ್ಯಾಭ್ಯಾಸದಲ್ಲಿ ಜಯ ಅಂತ ಹೇಳ್ಬೋದು ಕಟಕ ರಾಶಿಯವ್ರಿಗೆ. ನೋಡಿ, 11ರ ಅಧಿಪತಿ 2ರಲ್ಲಿ ಶುಕ್ರ ಕೇತು. ಸೊ ಈ ಶುಕ್ರ ಕೇತು ಜೊತೆ 2ನೇ ಮನೇಲಿ ಸೇರಿರೋದ್ರಿಂದ 11ನೇವನು ಶುಕ್ರ 2ನೇ ಮನೆಗೆ ಬಂದಿರೋದ್ರಿಂದ ಎಲ್ಲ ಒಂದು ಕಡೆ ಧನ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಒಂದು ಹಳೆಯ ಹಣ ಇರ್ಬೋದು ಅಥವಾ
ನಿಮ್ಗೆ ಯಾವುದಾದ್ರೂ ಆಸ್ತಿ ಬರೋದಿದ್ರೆ ಆಸ್ತಿ ಬರೋದಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮದಾಗಿರುತ್ತೆ. ಜೊತೆಗೆ ನಿಮ್ಮ ಒಂದು ಹಳೆ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದ ಕೂಡ ಈ ಕಟಕ ರಾಶಿಯವ್ರಿಗಾಗಿರುತ್ತೆ. ಸೊ ನಿಮ್ಮ ಒಂದು ಫ್ಯಾಮಿಲಿ ದೇವಸ್ಥಾನ ಇರ್ಬೋದು, ಅಥವಾ ದೇವ್ರು ಮಾಡಿಸ್ಕೊಡೋದಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡೋದಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ ಕಟಕ ರಾಶಿಯವ್ರಿಗೆ. ಹಾಗಾಗಿ ಒಂದು ಗುರು ಹಿರಿಯರ ಸೇವೆ ಮಾಡಿದ್ರೆ ತುಂಬ ಅತಿ ಹೆಚ್ಚು ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ. ಹೊಸ ಮನೆ, ಹೊಸ ಜಾಗ ಏನಾದರೂ ತಗೊಳ್ತೀರಾ ಅಂತ ಹೇಳುತ್ತೆ ಕಟಕ ರಾಶಿಯವರು. ಯಾಕಂದರೆ 4ನೇ ಮನೇಲಿ ಕುಜ ಇರೋದ್ರಿಂದ ಅಲ್ಲೂ ಕೂಡ ಅವನು ತುಂಬ ಪಾಸಿಟಿವ್ನ ಕೊಡ್ತಾನೆ ನಿಮಗೆ. ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಹೋಗುವಂಥ ಒಂದು ಚಾನ್ಸು ನಿಮ್ಮದಾಗಿರುತ್ತೆ. ಅಥವಾ ನೀವೇನಾದರೂ ದೊಡ್ಡ ಮನೆ ಕಟ್ಟಿದರೆ ಅದಕ್ಕೂ ಇನ್ನು ದೊಡ್ಡದು ಬೇರೆ ಏನಾದರೂ ಒಂದು ಕಂಪ್ನಿ ಮಾಡೋದು, ಒಂದು ದೊಡ್ಡ ಮನೆ ಕಟ್ಟೋದು, ಮನೆಗಳು ಕಟ್ಟಿ ಬಾಡಿಗೆ ಕೊಡೋದು, ಈ ರೀತಿ ಯಾವುದಾದ್ರೂ ಒಂದು ಲಾಭವನ್ನು ನೀವು ಈ ಸತಿ ಮಾಡ್ಕೊಳ್ತೀರಾ. ಒಂದು ಶುಭ ಕಾರ್ಯವನ್ನು ಕೂಡ ನೀವು ಈ ತಿಂಗಳು ಮಾಡ್ತೀರಾ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಕಟಕ ರಾಶಿಯವರು ಅತಿ ಹೆಚ್ಚು ಚಂದ್ರನ ನಮಸ್ಕಾರ ಮಾಡಿ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಈ ಒಂದು ತಿಂಗಳು ಪೂರ್ತಿ ನಿಮ್ಮದೇ ಚಂದ್ರ, ಯಾಕಂದರೆ ನಮಗೆ ಕಣ್ಣಿಗೆ ಕಾಣಿಸೋವಂಥ 2 ಗ್ರಹ ಸೂರ್ಯ ಮತ್ತು ಚಂದ್ರ. ಸೊ ದಿನಾ ಚಂದ್ರನನ್ನು ನೋಡಿ ಮಲಗಿದ್ರೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಜಯವನ್ನು ನೋಡ್ತೀರಾ ಈ ಸೆಪ್ಟೆಂಬರ್ ತಿಂಗಳು. ಹಾಗಾಗಿ ಮತ್ತು ನೀವು ಏನಪ್ಪ ಮಾಡಬೇಕು ಅಂದರೆ, ಒಂದು ಚಂದ್ರನ ಒಂದು ಸ್ಟೋನು, ಮೂನ್ ಸ್ಟೋನನ್ನು ತಗೊಂಡು ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ಮಲಗಿ. ಈ ತಿಂಗಳು ಪೂರ್ತಿ ನೀವೇನು ಅಂದ್ಕೊಂಡಿರೋ ಆ ಕೆಲಸ ಪೂರ್ತಿ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ಸಿಂಹರಾಶಿ. ಸೊ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂದರೆ, ರಾಶಿಯಲ್ಲಿ ಶುಕ್ರ ಕೇತು ಇಬ್ಬರು ಇರ್ತಾರೆ. ರಾಶಿಯಲ್ಲಿ ಶುಕ್ರ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ 3ನೇ ಅಧಿಪತಿ ಶುಕ್ರ ಬಂದಿರೋದ್ರಿಂದ ಸಿಂಹರಾಶಿಯವರಿಗೆ ನಿಮ್ಮ ಒಂದು ಬಂಧು ಮಿತ್ರರಿಂದ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅವರ ಒಡನಾಟ ತುಂಬ ಅತಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ರಾಶಿಯಾಧಿಪತಿ ಸೂರ್ಯ 2ನೇ ಮನೆಗೆ ಬುಧನ ಜೊತೆ ಇರೋದ್ರಿಂದ ಕುಟುಂಬದಲ್ಲಿ ತುಂಬ ಈ ಸರ್ಕಾರಿ ಕೆಲಸದವ್ರು ಯಾರಾದರೂ ಇದ್ದರೆ, ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬು ಅಥವಾ ಸರ್ಕಾರದಿಂದ ಪ್ರತಿಯೊಂದು ಲಾಭ ಕೂಡ ಈ ತಿಂಗಳಾಗತ್ತೆ. ಅದ್ರ ಜೊತೆ ನೀವು ಏನಾದರೂ ಕೆಲಸ ಮಾಡ್ತಿದ್ರೆ ನಿಮ್ಮಲ್ಲಿ ಅದು ಒಂದು ಸಕ್ಸಸ್ ಆಗೋದು, ಟ್ರಾನ್ಸ್ಫರ್ ಆಗೋದು, ನೀವು ಅಂದ್ಕೊಂಡ ರೀತಿ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗೋದು, ಇದೆಲ್ಲವೂ ಕೂಡ ಸಿಂಹರಾಶಿಯವ್ರಿಗಾಗತ್ತೆ. ತುಂಬ ರಾಜಯೋಗವನ್ನೇ ನೋಡ್ಬೋದು. ಅದ್ರ ಜೊತೆ ಭೂಮಿ ಖರೀದಿ ಮಾಡೋದು, ಮನೆ ಖರೀದಿ ಮಾಡೋದು, ಕುಟುಂಬದಲ್ಲಿ ಯಾರಿಗಾದ್ರೂ ಮದುವೆ ಮಾಡೋದು, ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋವಂಥ ಯೋಗ ಸಿಂಹರಾಶಿಯವ್ರದ್ದಾಗಿರುತ್ತೆ. ಅದರ ಜೊತೆ ನೋಡಿ, ಎಲ್ಲಿ ನೀವು ಫಾರಿನಲ್ಲಿ ಏನಾದರೂ ಹೋಗಬೇಕು, ಬೇರೆ ದೇಶದಲ್ಲಿ ನಿಮಗೆ ಕೆಲಸ ಬೇಕು ಅಂದರೆ ಅದು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಪಾಸಿಟಿವ್ ಆಗುತ್ತೆ. ಅಂದರೆ ನಿಮ್ಮದೇ ಕೆಲಸ ಶುಭವನ್ನು ನೋಡ್ತೀರಾ ಅಂತ ಹೇಳ್ಬೋದು ಕೆಲಸ ಕಾರ್ಯದಲ್ಲಿ. ಜೊತೆಗೆ 3ನೇ ಮನೇಲಿ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸು ನೋಯುವಂಥ ಸ್ಥಿತಿ ಅದಾಗಿರ್ಬೋದು. ಅದು ಬಿಟ್ಟರೆ ನೋಡಿ, ನೇಮು ಫೇಮು ಅಂತ ನಿಮಗಾಗಿ ಇರೋವಂಥ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ನೇಮು ಫೇಮು, ನಿಮ್ಮ ಕೆಲಸದಲ್ಲಿ ಗೌರವ, ನಿಮ್ಮ ಒಂದು ಮಾಡೋ ಕೆಲಸದಲ್ಲಿ ಉನ್ನತಿ, ರಾಜಕೀಯದಲ್ಲಿರ್ಬೋದು, ಫಿಲಮಲ್ಲಿರ್ಬೋದು, ನೀವು ಯಾವ ಒಂದು ಕ್ಷೇತ್ರದಲ್ಲಿದ್ದರೂ ಆ ಕ್ಷೇತ್ರದಲ್ಲಿ ನಿಮ್ಮದೇ ಒಂದು ಛಾಪು ಮೂಡಿಸುವಂತಹ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ಹಾಗಾಗಿ ಸಿಂಹರಾಶಿಯವರು ಅತಿ ಹೆಚ್ಚು ತುಂಬ ಪಾಸಿಟಿವ್ ನೋಡೋವಂಥ ತಿಂಗಳು ಸೆಪ್ಟೆಂಬರ್ ತಿಂಗಳು. ಜೊತೆಗೆ ನೋಡಿ, ಸಿಂಹರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಅಂದರೆ ಕುಟುಂಬದ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ, 2ನೇ ಮನೆಗೆ ಶನಿ ದೃಷ್ಟಿ ನೇರ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಅಥವಾ ನಿಮ್ಮ ಕುಟುಂಬದವರು ಯಾರನ್ನಾದರೂ ನೀವು ಕಳ್ಕೊಳ್ಬೋದು, ಅಥವಾ ಯಾರಾದರೂ ತುಂಬ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕಳ್ಕೊಳ್ಬೋದು ಅಂತ ಹೇಳ್ತೀನಿ. ಅದರ ಜೊತೆ ನೋಡಿ, ಪ್ರವಾಸ ಪ್ರಯಾಣ ಅಂತ ಮಾಡಿದಾಗ ಸಿಂಹರಾಶಿಯವರು ಅತಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, 12ನೇ ಮನೇಲಿ 11ನೇ ಮನೇಲಿ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಲಾಭವನ್ನು ತಂದುಕೊಡ್ತಾನೆ. ಅದರ ಜೊತೆ ನೀವು ಯಾರಾದರೂ ಎಲ್ಲಾದರೂ ಹೊರಗಡೆ ಪ್ರವಾಸ ಪ್ರಯಾಣ ಮಾಡ್ತಿದ್ರೆ ನೋಡಿಕೊಂಡು ಹುಷಾರಾಗಿ ಮಾಡಿ. ಅದರ ಜೊತೆ ಯಾಕಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಅಘಾತಗಳಾಗುವಂಥ ಟೈಮ್ ಕೂಡ ಇದಾಗಿರುತ್ತೆ. ಹಾಗಾಗಿ ಈ 9ನೇ ತಿಂಗಳಲ್ಲಿ ಸಿಂಹರಾಶಿಯವರು ಎಲ್ಲೂ ಹೋಗದೇ ಇದ್ರೇ ಒಳ್ಳೆಯದು ಅಂತ ಅನ್ಕೋತೀನಿ. ನೋಡಿ, ಸಿಂಹರಾಶಿಯವರು ಪ್ರವಾಸ ಮಾಡೋದಿರಲಿ, ಪಾಪ ಅದೇ ಕೆಲಸದಲ್ಲಿರುವಂತಹ ಚಾಲಕರಿಗೆ ಒಂದು ಕಿವಿ ಮಾತನ್ನು ಹೇಳ್ತಿದ್ದೀನಿ. ಅತಿ ಹೆಚ್ಚು ಜಾಗ್ರತೆಯಿಂದ ಸಿಂಹರಾಶಿಯವರು ಯಾರು ಡ್ರೈವಿಂಗ್ ಕೆಲಸ ಮಾಡ್ತಿರ್ತೀರ ಅವರೆಲ್ಲ ಹುಷಾರಾಗಿರಬೇಕು ಅಂತ ಹೇಳ್ತೀನಿ. ಸೊ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತ ಬಂದಾಗ ನೋಡಿ, ರಾಶಿಯಾಧಿಪತಿ ಬುಧ, 12ನೇ ಮನೆ ಸೂರ್ಯ, 12ನೇ ಅವನು ಸೂರ್ಯ, ರಾಶಿಯಾಧಿಪತಿ ಬುಧ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ
ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನೆಯಲ್ಲಿ ಸಮಸ್ಯೆ ಅತಿ ಹೆಚ್ಚು. ಯಾಕಪ್ಪ ಅಂದರೆ ನೇರ ಶನಿ ದೃಷ್ಟಿ ಬೀಳೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಡೈವರ್ಸ್ ಆಗುವಂಥ ಒಂದು ಅತಿ ಹೆಚ್ಚು ಸಮಸ್ಯೆ ಇದಾಗಿರುತ್ತೆ. ಯಾಕಂದರೆ ಯಾರ್ಯಾರಿಗೆ ಡೈವರ್ಸ್ ಆಗಬೇಕು ಅಂತಿರ್ತೀರಾ, ಅತಿ ಹೆಚ್ಚು ಕಿತ್ತಾಡ್ತೀರಾ, ಅವರೆಲ್ಲರೂ ಕೂಡ ಕನ್ಯಾ ರಾಶಿಯವರು ಈ ತಿಂಗಳು ಡೈವರ್ಸ್ ತಗೋತೀರಾ ಅಂತ ಹೇಳುತ್ತೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಸಾವಿನ ಸುದ್ದಿಯನ್ನು ಕೂಡ ಕೇಳ್ತೀರಾ ಕನ್ಯಾ ರಾಶಿಯವರು, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಮತ್ತು ನಿಮಗೆ ತುಂಬ ಅತಿ ಹೆಚ್ಚು ಏನಪ್ಪ ಅಂತಂದರೆ ನೀವು ಮಾಡದೇ ಇರೋವಂಥ ಒಂದು ತಪ್ಪು ನಿಮ್ಮ ತಲೆ ಮೇಲೆ ಬರೋವಂಥ ತಿಂಗಳು ಕನ್ಯಾ ರಾಶಿ ಅವ್ರದ್ದಾಗಿರುತ್ತೆ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ 12ನೇ ಮನೆಯಲ್ಲಿ ಶುಕ್ರ ಕೇತು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕೆಲಸದ ವಿಚಾರದಲ್ಲಾಗಿರ್ಬೋದು ಅಥವಾ ಏನೋ ಒಂದು ವಸ್ತು ತೊಗೋಬೇಕಾದ್ರೆ ಆಗಿರ್ಬೋದು, ತುಂಬ ಹುಷಾರಾಗಿರಿ. ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಅತಿ ಹೆಚ್ಚು ಕಳ್ಕೊಳ್ಳೋ ಅಂಥ ಒಂದು ತಿಂಗಳು ಇದಾಗಿರುತ್ತೆ. ಕಳ್ಕೊಳ್ಳೋದು ಅಂದರೆ ಏನಿರಲ್ಲ, ಇವಾಗ ನೋಡಿ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನೋ ಒಂದು ವಸ್ತುನ ತೊಗೊಳ್ತೀರಾ, ಈ ಅಂಗಡಿ ಬಿಟ್ಟು ಪಕ್ಕದ ಅಂಗಡಿಗೆ ಹೋಗಿ ತೊಗೊಳ್ತೀರಾ, ಅದು ನೋಡಿದ್ರೆ ಇಲ್ಲಿಗಿಂತ ಅಲ್ಲಿ ತುಂಬ ಅತಿ ಬೆಲೆ ಜಾಸ್ತಿ ಕೊಟ್ಟು ತೊಗೊಂಡಿರ್ತೀರಾ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಮೋಸ ಹೋದೆ ಅಂತ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲೂ ಮೋಸ ಹೋಗುವಂಥ ಚಾನ್ಸಸ್ಸು ಕನ್ಯಾ ರಾಶಿಯವ್ರಿಗೆ ಅತಿ ಹೆಚ್ಚು ಇರುತ್ತೆ. ಸ್ವಲ್ಪ ಹುಷಾರಾಗಿರಬೇಕು. ನೋಡಿ ಮಕ್ಕಳಿಂದ ಕೂಡ ತುಂಬ ತೊಂದರೆ ಆಗಿರುತ್ತೆ ನಿಮಗೆ. ಯಾಕಂದರೆ ನಿಮಗೆ 5ನೇ ಮನೆ ಗುರು ನಿಮಗೆ 11ರಲ್ಲಿ ಮಕ್ಕಳ ವಿಚಾರದಲ್ಲಿ ಅಂತ ಬಂದಾಗ ನಿಮಗೆ ಎಲ್ಲೋ ಒಂದು ಕಡೆ ಶನಿ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗಿರ್ಬೋದು, ನಿಮ್ಮ ಮಕ್ಕಳಿಂದ ಏನೋ ಒಂದು ಯಾವುದಾದ್ರೂ ಒಂದು ಕೆಟ್ಟ ಒಂದು ರಿಸಲ್ಟ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ವಿಷಯ ನಿಮ್ಮ ಕಿವಿಗೆ ಬೀಳೋದು ಅಥವಾ ನೀವು ನೋಡೋದು, ಈ ರೀತಿ ಮಕ್ಕಳ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಿ. ಮಕ್ಕಳಿಂದ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುವಂಥ ಒಂದು ತಿಂಗಳು ಇದಾಗಿರುತ್ತೆ. ಮತ್ತು ಸಪ್ತಮ ದೃಷ್ಟಿ ಅಂತ ಹೇಳಿದೆ, ಶನಿ ದೃಷ್ಟಿ ಬೀಳೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಹಿರಿಯರನ್ನು ಜೋಪಾನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಹಿರಿಯರಿಗೂ ಕೂಡ ನಿಮ್ಮ ಮನೆಯಲ್ಲಿ ಆಲಸ್ಯ ಆಗಿರುತ್ತೆ. ಹಾಗಾಗಿ ಯಾರು ಕನ್ಯಾ ರಾಶಿಯವರು ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನೀವು ನಷ್ಟವನ್ನೇ ನೋಡ್ತೀರಾ ಕನ್ಯಾ ರಾಶಿಯವರು. ಹಾಗಾಗಿ ಅತಿ ಹೆಚ್ಚು ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ಶನಿಯ ಒಂದು ಟೆಂಪಲ್ನ ವಿಸಿಟ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿಯನ್ನು ಆರಾಧಿಸಿ. ಅದೇ ರೀತಿ ನಿಮ್ಮ ಒಂದು ಮನೆಯಲ್ಲಿ ಶನಿ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಶನಿಯ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಈ ತಿಂಗಳು ನೀವು ಹಾಕ್ಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬರ್ತೀರಾ. ಎಲ್ಲೋ ಒಂದು ಕಡೆ ಒಂದು 50% ನಿಮ್ಮ ಒಂದು ಈ ಏನಾಗುತ್ತೆ ನೀವು ಮೋಸ ಹೋಗೋದು, ನೀವೇನು ಕಳ್ಕೊಳ್ಳೋದು, ಅದರೆಲ್ಲದ್ರಿಂದ ನೀವು ಬಚಾವಾಗ್ಬೋದು ಅಂತ ಹೇಳ್ತೀನಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದವರೇ ತುಲಾರಾಶಿಯವರಾಗಿರ್ತಾರೆ. ತುಲಾರಾಶಿಯವರಿಗೆ ಶುಕ್ರ 11ನೇ ಮನೇಲಿರ್ತಾನೆ. ರಾಶಿಯಾಧಿಪತಿ ಶುಕ್ರ 11ನೇ ಮನೇಲಿರೋದು ಎಲ್ಲೋ ಒಂದು ಕಡೆ ತುಲಾರಾಶಿಯವ್ರಿಗೆ ನೇಮು, ಫೇಮು, ನಿಮ್ಮ ಒಂದು ಕೆಲಸ ಕಾರ್ಯ ಗುರುತಿಸೋದು, ಇದೆಲ್ಲವೂ ಕೂಡ ತುಲಾರಾಶಿಯವ್ರಿಗಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಲಾಭದಲ್ಲಿರ್ತೀರಾ ಅಂತ ಹೇಳುತ್ತೆ. ಈ ತಿಂಗಳು ತುಲಾರಾಶಿಯವರು ಅತಿ ಹೆಚ್ಚು ಲಾಭದಲ್ಲಿರ್ತೀರಾ. ಏನಪ್ಪ ಅಂದರೆ ರಾಶಿಯಲ್ಲಿ ಕುಜ ಅವನು ಧನಸ್ಥಾನದ ಕುಜ ರಾಶಿಗೆ ಬಂದಿರೋದ್ರಿಂದ ಪ್ರಾಪರ್ಟಿ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾರೆಲ್ಲ ಭೂಮಿ ಇದೆ, ಯಾರೆಲ್ಲ ಪ್ರಾಪರ್ಟಿ ಬೈ ಮಾಡ್ತಾ ಇದ್ದೀರಾ ಅಥವಾ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೀರಾ, ಅವರೆಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನೀವು ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ಗೌರ್ಮೆಂಟ್ ಜಾಬಲ್ಲಿ ಏನೋ ಒಂದು ಜಾಬಿಂದ ತೆಗ್ದಾಕ್ಬೋದು ಅಥವಾ ಡಿಸ್ಮಿಸ್ ಮಾಡ್ಬೋದು. ಈ ರೀತಿ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಅತಿ ಹೆಚ್ಚು ಭಯವಾಗಿರುತ್ತೆ. ನಿಮಗೆ ಏನೇ ಕೆಲಸ ಮಾಡಿದ್ರು ಅತಿ ಹೆಚ್ಚು ಭಯ ಪಡ್ತಾ ಇರ್ತೀರಾ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಗೌರ್ಮೆಂಟ್ ಜಾಬಲ್ಲಿ ತೊಂದರೆ ಅಂತ ಹೇಳ್ತೀನಿ. ಗೌರ್ಮೆಂಟ್ ಸೆಕ್ಟರು, ರಾಜಕೀಯದಲ್ಲಿ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ನೀವೇನಾದರೂ ಎಕ್ಸಾಮ್ ಬರೀತಾ ಇರ್ಬೋದು, ಎಲ್ಲೋ ಒಂದು ಕಡೆ ನಿಮಗೆ ಅದು ಲಾಸ್ ಆಗೋವಂಥ ಒಂದು ಚಾನ್ಸಸ್ ಇರುತ್ತೆ. 12ರಲ್ಲಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಬಿಹೇವಿಯರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಯಾವುದಾದ್ರೂ ಒಂದು ಮಾತು ವೈರಲ್ ಆಗ್ಬೋದು, ಅಥವಾ ನಿಮ್ಮ ಮಾತು ನಿಮಗೆ ಮುಳುವಾಗ್ಬೋದು, ಅಥವಾ ನೀವೇನಾದರೂ ಕೆಲಸ ಮಾಡಿದರೆ ಅದರಿಂದ ನಿಮ್ಮ ಕೆಲಸವನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ಸು ತುಲಾರಾಶಿಯವ್ರಿಗಿರುತ್ತೆ. ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಅಲ್ಲೋಲ ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲ ತುಲಾರಾಶಿಯವ್ರಿಗೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಬಿಸ್ನೆಸ್ ಅಂತ ಬಂದಾಗ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ ತುಲಾರಾಶಿಯವ್ರಿಗೆ. ಬಿಸ್ನೆಸ್ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆಲ್ಲ ಒಂದು ಕಡೆ ಲಾಭ ಅಂತ ಹೇಳ್ಬೋದು. ಅದು ಬಿಟ್ಟರೆ ನೀವು ಒಂದು ರಿಯಲ್ ಎಸ್ಟೇಟು ಮತ್ತು ನಿಮ್ಮ ಒಂದು ಮೋಸ ಆಗುವಂಥ ಒಂದು ಚಾನ್ಸು ಅತಿ ಹೆಚ್ಚಿರೋದ್ರಿಂದ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿರುತ್ತೆ ತುಲಾರಾಶಿಯವ್ರ ಮನೇಲಿ ಒಂದು ಅನ್ಯೋನ್ಯ ದಾಂಪತ್ಯ ಜೀವನ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾರಾದರೂ ನಿಮ್ಮ ಜೊತೆ ಕೆಲಸ ಮಾಡ್ತೀರಾ ಅವ್ರ ಕಡೆಯಿಂದನೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ತುಲಾರಾಶಿಯವರು ಅತಿ ಹೆಚ್ಚು ನೀವು
ನಿಮ್ಮ ಒಂದು ಶುಕ್ರನ ಒಂದು ಬ್ರೇಸ್ಲೆಟು, ಶುಕ್ರನ ಒಂದು ಸ್ಟೋನನ್ನು ಅತಿ ಹೆಚ್ಚು ಈ ಮಂತ್ ನೀವು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ನೀವು ಶುಭವನ್ನು ನೋಡ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಪ್ಪ ಅಂತಂದರೆ ಮನಸ್ಸಿಗೆ ಕಿರಿಕಿರಿ. ಯಾಕಂದರೆ ರಾಶಿಯಾಧಿಪತಿ ಕುಜ 12ರಲ್ಲಿ, ಎರಡನೇ ಅಧಿಪತಿ ಗುರು 8ರಲ್ಲಿ, ಕುಟುಂಬದಲ್ಲಿ ಜಗಳ. 2ನೇ ಮನೆ ಅಧಿಪತಿ ಗುರು ಕೂಡ 8ನೇ ಮನೆಗೆ ಹೋಗಿರ್ತಾನೆ. ಹಾಗೆ ರಾಶಿಯಾಧಿಪತಿ ಕುಜ ಕೂಡ 12ನೇ ಮನೆಯಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಕಲಹ, ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಅಥವಾ ನಿಮ್ಮ ಆಸ್ತಿ ಪ್ರಾಪರ್ಟಿ ಬಗ್ಗೆ, ಯಾಕಂದರೆ ಪ್ರಾಪರ್ಟಿ ವಿಷಯದಲ್ಲಿ ಜಗಳ ಆಗಿರ್ಬೋದು. ಅದೇನೇ ಒಳ್ಳೇದಾದರೂ ಕೂಡ ಜಗಳದಿಂದ ಅಂತ್ಯ ಆಗತ್ತೆ ಅಂತ ಹೇಳ್ಬೋದು. ಒಳ್ಳೆ ರೀತಿಯಲ್ಲಿ ಅದು ಒಳ್ಳೇದಾಗಲ್ಲ ಅಂತ ಹೇಳುತ್ತೆ. ಜೊತೆಗೆ ನೋಡಿ ಅನಾರೋಗ್ಯ, ಕುಟುಂಬದಲ್ಲಿ ಜಗಳ, ತಾಯಿಗೆ ಅನಾರೋಗ್ಯ. ಯಾಕಂದರೆ 5ನೇ ಮನೆಯಲ್ಲಿ ಗುರು, 5ನೇ ಗುರು 8ನೇ ಮನೆಗೆ ಹೋಗಿರೋದ್ರಿಂದ ತಾಯಿಯ ಒಂದು ತಾಯಿಯಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಕಾಡ್ಬೋದು. ಅದ್ರ ಜೊತೆ ನೋಡಿ 8ರಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ, ಮತ್ತು ನಿಮ್ಮ ಮಕ್ಕಳ ಜೊತೆ ಮಾತು ಬಿಡ್ಬೋದು ನೀವು. ಯಾಕಂದರೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ, 5ನೇ ಮನೆಯಲ್ಲಿ ಶನಿ ಮತ್ತು ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಅದು ನಿಮಗೆ ಸ್ಯಾಟಿಸ್ಫೈ ಆಗಲ್ಲ. ಮಕ್ಕಳ ಜೊತೆ ನಿಮ್ಮ ಮನಸ್ತಾಪ, ಒಡನಾಟ ಕೂಡ ತುಂಬ ಕಮ್ಮಿ ಆಗುತ್ತೆ. ಮಕ್ಕಳಿಂದ ನಿಮಗೆ ಎಲ್ಲೋ ಒಂದು ಕಡೆ ಮಕ್ಕಳ ಜೊತೆ ಕೂಡ ನಿಮಗೆ ಒಂದು ಬಾಂಡಿಂಗ್ ಅನ್ನೋದೇ ಇರಲ್ಲ ಈ ಮಂತ್. ತುಂಬ ನೀವು ಅವ್ರಿಗೆ ನಿಮಗೆ ಸ್ವಲ್ಪ ಮನಸ್ತಾಪ, ಅದರಲ್ಲೂ ನಿಮಗೆ ತುಂಬ ದೊಡ್ಡ ಮಕ್ಕಳಿದ್ರೆ ಅವರಂತೂ ಮಾತೇ ಬಿಟ್ಬಿಡ್ತಾರೆ ನಿಮ್ಮ ಜೊತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ವೃಶ್ಚಿಕ ರಾಶಿಯವರು ಮಕ್ಕಳ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೋದು. ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಕೂಡ ಕುಂಠಿತವನ್ನು ನೋಡ್ತಾ ಹೋಗ್ತೀರಾ. ಅದ್ರ ಜೊತೆ ನೋಡಿ ಕುಜ 12ರಲ್ಲಿ, ಶತ್ರುಗಳು ಜಾಸ್ತಿ ಆಗ್ತಾರೆ. ಶತ್ರುಗಳು ಜಾಸ್ತಿ ಅಂತಂದರೆ ಮಿತ್ರಗಳು ಕೂಡ ಶತ್ರು ಆಗ್ತಾ ಹೋಗ್ತಾರೆ. ಶತ್ರುಗಳಿಗೋಸ್ಕರ ನೋಡಿ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಕಣ್ಣು ದೃಷ್ಟಿ ಆಗಿರ್ಬೋದು, ನಿಮ್ಮ ಶತ್ರುಗಳ ಕಟ ಜಾಸ್ತಿ ಆಗಿರ್ಬೋದು, ಅಥವಾ ಅವರಿಂದ ನಿಮ್ಗೆ ಏನಾದರೂ ನೆಗೆಟಿವ್ ಆಗಿರ್ಬೋದು, ಈ ಒಂದು ಬ್ರೇಸ್ಲೆಟನ್ನು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ನೀವು ಆನ್ಲೈನ್ ಮುಖಾಂತರ ನಮ್ಮ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಸಂಸ್ಥೆಯಿಂದ ನಿಮಗೆ ಕಳಿಸ್ಕೊಡ್ತೀವಿ. ಆ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಣ್ಣು ದೃಷ್ಟಿ, ಶತ್ರು ಬಾಧೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ನಿಮ್ಗೆ ಯಾರಾದರೂ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದರೆ ಅವ್ರಿಗೆ ಕೂಡ ಇದು ರಿಪೀಟ್ ಆಗುವಂತಹ ಒಂದು ಬ್ರೇಸ್ಲೆಟ್ ಇದಾಗಿರೋದ್ರಿಂದ ಖಂಡಿತವಾಗ್ಲೂ ಆ ಬ್ರೇಸ್ಲೆಟ್ನ ಯೂಸ್ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ನೋಡಿ ಶುಕ್ರ 10ನೇ ಮನೆಯಲ್ಲಿ, 10ರಲ್ಲಿ ಶುಕ್ರ ಇರೋದ್ರಿಂದ ಕೆಲಸದಲ್ಲಿ ಏಳಿಗೆ ಜಾಸ್ತಿ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮಾಡೋ ಕೆಲಸದಲ್ಲಿ ಲಾಭವನ್ನು ನೋಡ್ತೀರಾ. ನಿಮ್ಮ ಕೆಲಸ ಕಾರ್ಯ ಅತಿ ಹೆಚ್ಚಾಗ್ತಿರುತ್ತೆ. ನೀವೊಂದು ಸಣ್ಣ ಅಂಗಡಿ ಇಡಿ, ಅದರಲ್ಲಿ ಲಾಭ ನಿಮಗೆ. ಅಥವಾ ಒಂದು ಬಳೆ ಅಂಗಡಿ, ಒಂದು ಹೂವಿನ ಅಂಗಡಿ, ಒಂದು ಸಣ್ಣ ಮಳಿಗೆಗಳಿರಲಿ, ಅದರಿಂದ ದೊಡ್ಡ ಕಂಪನಿ ಇರ್ಬೋದು. ಎಂಥವ್ರಿಗೂ ಎಲ್ಲರಿಗೂ ಕೂಡ ನಿಮ್ಮ ಕೆಲಸದಲ್ಲಿ ಈ ತಿಂಗಳು ತುಂಬ ಜಯವನ್ನು ನೋಡ್ತೀರಾ. ಆರ್ಥಿಕ ಲಾಭ ಕೂಡ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದು ಬಿಟ್ಟರೆ ನಿಮಗೆ 11ರಲ್ಲಿ ಎಲ್ಲೋ ಒಂದು ಕಡೆ 11ರಲ್ಲಿ ನಿಮಗೆ ಸೂರ್ಯ ಮತ್ತು ಬುಧ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಸರ್ಕಾರದಿಂದ ಲಾಭ. ಯಾರೆಲ್ಲ ಎಲ್ಲ ಸಕಲ ಸವಲತ್ತುಗಳು ಕೂಡ ಈ ತಿಂಗಳು ನಿಮಗೆ ಸರ್ಕಾರದಿಂದ ಸಿಕ್ಕತ್ತೆ. ನಿಮ್ಮ ಹಳೆಯ ಅಮೌಂಟ್ ಯಾವುದಾದ್ರೂ ಗೌರ್ಮೆಂಟಿಂದ ಬರೋದಾಗಿದ್ದರೆ ಅದು ಕೂಡ ನಿಮಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನಿಮಗೆ ಶತ್ರುಗಳ ಕಾಟ ಬಿಟ್ಟರೆ, ಮಕ್ಕಳಿಂದ ಸ್ವಲ್ಪ ತೊಂದರೆ ಬಿಟ್ಟರೆ ಇನ್ನೆಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ ರಾಶಿಯಾಧಿಪತಿ 7ರಲ್ಲಿ ತುಂಬ ಒಳ್ಳೆಯದನ್ನು ಮಾಡ್ತಾನೆ. ರಾಶಿಯಾಧಿಪತಿ ಗುರು 7ನೇ ಮನೆಯಲ್ಲಿ ತುಂಬ ಅತಿ ಹೆಚ್ಚು ಪಾಸಿಟಿವ್ನ ಕೊಡ್ತಾನೆ. ಅದ್ರ ಜೊತೆ ನೋಡಿ ನಿಮಗೆ ಕುಟುಂಬ ಅಂತ ಬಂದಾಗ 4ನೇ ಕುಜನ ದೃಷ್ಟಿ ಕುಟುಂಬದ ಮೇಲೆ ಬೀಳೋದ್ರಿಂದ, 2ನೇ ಮನೆ ಕುಟುಂಬದ ಮೇಲೆ ಬೀಳೋದ್ರಿಂದ ಕುಟುಂಬದ ಕಲಹ ಅತಿ ಹೆಚ್ಚು ಇರುತ್ತೆ. ಧನುರಾಶಿಯವ್ರಿಗೆ ನೋಡ್ಕೊಳ್ಬೇಕು. ನೋಡಿ ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ, ಶನಿಯ 10ನೇ ಮನೆ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಧನುರಾಶಿಯವರು ಕುಗ್ಗುತ್ತಾ ಹೋಗ್ತಾ ಇರ್ತೀರಾ. ಏನು ಕೆಲಸ ಮಾಡೋಕ್ಕೂ ಸ್ವಲ್ಪ ಭಯ, ಹಿಂಜರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಮಕ್ಕಳಿಂದ ತುಂಬ ಒಳ್ಳೆ ಸುದ್ದಿಯನ್ನು ಕೇಳ್ತೀರಾ ಧನುರಾಶಿಯವರು. ಮಕ್ಕಳ ಒಂದು ಪ್ರೋಗ್ರೆಸ್ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಮಕ್ಕಳಿಂದ ಒಳ್ಳೆ ಒಂದು ಪಾಸಿಟಿವ್ ನ್ಯೂಸ್ನ ಕೇಳ್ತಾ ಹೋಗ್ತೀರಾ. ಮತ್ತು ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ತಂದೆಯಿಂದನೂ ಲಾಭ ಇರುತ್ತೆ ಧನುರಾಶಿಯವ್ರಿಗೆ. ಸೊ ತಂದೆಯಿಂದ ಲಾಭ, ಅವರ ಸ್ಥಾನದಲ್ಲಿ ಯಾರಾದರೂ ಇರ್ಬೋದು. ತಂದೆ ಇಲ್ಲ ಅಂದರೆ ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ ಯಾರಿದ್ರೂ ಕೂಡ ನಿಮಗೆ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸು, ಒಂದು ಒಳ್ಳೆ ಲಾಭ ಅಂತಂದರೆ ಏನೂ ಇಲ್ಲ ಅಂದರೆ ಏನೋ ಒಂದು ಜೊತೆ ಬಟ್ಟೆ ಕೊಡಿಸಿದ್ರು ನಿಮಗೆ ಖುಷಿ ಆಗುತ್ತೆ. ಅವ್ರ ಕಡೆಯಿಂದ ಒಂದು ಏನಾದರೂ ಗಿಫ್ಟ್ ಕೊಟ್ಟಾಗೂ ನಿಮಗೆ ಅತಿ ಹೆಚ್ಚು ಖುಷಿ ಪಡೋವಂಥ ಒಂದು ತಿಂಗಳು ಇದಾಗಿರುತ್ತೆ. ಸೊ ನಿಮ್ಮ ತಂದೆಯ ಒಡನಾಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆ ನೋಡಿ
ಎಲ್ಲೋ ಒಂದು ಕಡೆ 10ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ, ಪ್ರಮೋಷನು, ಕೆಲಸದಲ್ಲಿ ತುಂಬ ಕ್ಲಿಕ್ ಆಗುತ್ತೆ, ಪ್ರಮೋಷನ್ ಬರೋದು, ನಿಮ್ಮ ಕೆಲಸದಲ್ಲಿ ಇಂಕ್ರಿಮೆಂಟ್ ಆಗೋದು, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಗುರುತಿಸಿ ನಿಮಗೆ ಏನಾದರೂ ಒಂದು ಒಳ್ಳೆಯ ಹೆಸರು, ಒಂದು ಒಳ್ಳೆಯ ಟೈಟಲ್ನ ಕೊಡೋದು ಅಥವಾ ನಿಮಗೆ ಗೌರವವನ್ನು ಸೂಚಿಸೋದು, ಇದೆಲ್ಲವೂ ಕೂಡ ನಿಮ್ಮ ಒಂದು ಕೆಲಸ ಮಾಡೋ ಜಾಗದಲ್ಲಿ ತುಂಬ ಚೆನ್ನಾಗಾಗತ್ತೆ. ಅದು ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳೋಂಥ ಒಂದು ತಿಂಗಳು ಧನು ರಾಶಿಯವ್ರದ್ದಾಗಿರುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯ ಅಂತ ಬಂದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರ ಜೊತೆ ನೀವು ಏನಪ್ಪ ಮಾಡಬೇಕು ಅಂತಂದರೆ ಪರಿಹಾರ ಅಂತ ಬಂದರೆ ನೀವು ಒಂದು ಎಲ್ಲೋ ಬಟ್ಟೆಯನ್ನು ಯಾವಾಗಲೂ ನಿಮ್ಮ ಜೊತೆಲಿ ವೇರ್ ಮಾಡ್ತಾ ಇರ್ಬೋದು. ಒಂದು ಎಲ್ಲೋ ಕರ್ಚೀಫ್ ಆಗಿರ್ಬೋದು ಅಥವಾ ನೀವು ಕುತ್ಕೊಳ್ಳೋ ಒಂದು ಚೇರ್ ಮೇಲೆ ಒಂದು ಎಲ್ಲೋ ಬಣ್ಣದ ಒಂದು ಬಟ್ಟೆ ಆಗಿರ್ಬೋದು. ಈ ಎಲ್ಲೋ ಅನ್ನೋ ಬಟ್ಟೆನ ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಧನುರಾಶಿಯವ್ರಿಗೆ. ಅದರ ಜೊತೆ ನೀವು ಬುಧ ಮತ್ತು ಗುರುವಿನ ಒಂದು ಬ್ರೇಸ್ಲೆಟ್ನ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ಬುಧನ ಮತ್ತು ಗುರುವಿನ ಬ್ರೇಸ್ಲೆಟ್ ಆಗಿರ್ಬೋದು, ಒಂದು ಸ್ಟೋನ್ ಆಗಿರ್ಬೋದು, ನಿಮ್ಮ ಒಂದು ಪರ್ಸಲ್ಲಿ ಪಾಕೆಟಲ್ಲಿ ಅದನ್ನು ಯೂಸ್ ಮಾಡಿ ಖಂಡಿತ ನೀವು ಮಾಡೋ ಕೆಲಸದಲ್ಲಿ ಇನ್ನೂ ತುಂಬ ಪಾಸಿಟಿವ್ನ ನೋಡ್ತೀರಾ ಅಂತ ಹೇಳ್ತಾ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಂತ ಬಂದಾಗ ನೋಡಿ, ರಾಶಿಯಾಧಿಪತಿ ಶನಿ 3ರಲ್ಲಿ ಇರೋದ್ರಿಂದ ಮಿತ್ರರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಕೆಟ್ಟ ಸುದ್ದಿ ಅಥವಾ ಏನಾದರೂ ನಿಮಗೆ ಆಗದೆ ಇರೋಂಥ ಒಂದು ಮಾತು ಅದೆಲ್ಲವನ್ನು ಕೇಳ್ತೀರಾ ಅಂತ ಹೇಳ್ತೀನಿ. ಜೊತೆಗೆ 2ನೇ ಮನೆಯಲ್ಲಿ ರಾಹು, 4ನೇ ಮತ್ತು ಕುಜನ ದೃಷ್ಟಿ ಬೇರೆ, ರಾಶಿಗೆ ಕುಜನ ದೃಷ್ಟಿ ಬೀಳೋದ್ರಿಂದ ದೇಹ ಆಲಸ್ಯ, ನಾವೇನೇ ಕೆಲಸ ಮಾಡಿದ್ರೂ ಕುಂಠಿತ ಆಗೋದು, ನಾವೇನು ಮಾಡೋಕ್ಕೆ ಹೋದ್ರೂ ಅದು ಕೆಲಸ ಆಗದಿರೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಏನಪ್ಪ ಅಂದರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಮತ್ತು ಗುರು 3ನೇ ಅಧಿಪತಿ 6ರಲ್ಲಿ, 3ನೇ ಮನೆ ಅಧಿಪತಿ ನಿಮಗೆ 6ನೇ ಮನೇಲಿ ಇರೋದ್ರಿಂದ ನಿಮ್ಮ ಒಂದು ಏನು ಕೆಲಸ ಮಾಡಿದ್ರು ಜಗಳ, ಕೋಪ, ಕದನದಿಂದ ಆಗ್ತಾ ಇರುತ್ತೆ. ಯಾಕಂದರೆ ನೀವೇನು ಜಗಳ ಮಾಡ್ದಿರ ಯಾವ ಕೆಲಸನೂ ಆಗಲ್ಲ. ಮಕರ ರಾಶಿಯವ್ರಿಗೆ ಹುಷಾರಾಗಿರಿ. ಏನು ಒಂದು ಸಣ್ಣ ಒಂದು ಕೆಲ್ಸಕ್ಕೆ ಹೋದ್ರೂ ಕೂಡ ಅಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತೀರ, ಸಣ್ಣ ಮಾತಿಂದ ಅದು ಜಗಳದಲ್ಲಿ ಎಂಡ್ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತೀನಿ. ನೋಡಿ, 5ರ ಅಧಿಪತಿ ಶುಕ್ರ, ಅವನು ಕೂಡ 8ನೇ ಮನೆಗೆ ಬಂದಿರೋದ್ರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾರಿಗಾದ್ರೂ ದೊಡ್ಡವರಿಗೆ ಕೂಡ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗ್ಬೋದು ಅಥವಾ ಅವರ ಒಂದು ಸಮಸ್ಯೆಗೆ ನೀವು ದುಡ್ಡು ಖರ್ಚು ಮಾಡೋ ಅಂಥದ್ದಾಗಿರ್ಬೋದು. ಈ ಹಾಸ್ಪಿಟ್ಲಿಗೆ ಅಂತ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡೋ ಅಂಥ ತಿಂಗಳು ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಾಗಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಶನಿ ದೃಷ್ಟಿ ನೇರ 9ನೇ ಮನೆ ಸೂರ್ಯ ಮತ್ತು ಬುಧ ಇರೋ ಮನೆಗೆ ಬೀಳೋದ್ರಿಂದ ನಿಮ್ಮ ತಂದೆಗೆ ತುಂಬ ತೊಂದರೆ ಆಗುತ್ತೆ. ನಿಮ್ಮ ತಂದೆಯ ಜಾಗದಲ್ಲಿರೋರನ್ನ ಯಾರನ್ನಾದ್ರೂ ಕಳ್ಕೊಳ್ಬೋದು ಅಥವಾ ನಿಮ್ಮ ತಂದೆ ಏನಾದರೂ ಕಂಪನಿ, ಒಂದು ಅಂಗಡಿ, ಅವ್ರು ಏನೇ ಬಿಸ್ನೆಸ್ ಮಾಡ್ತಿದ್ರು ಆ ಬಿಸ್ನೆಸ್ಸಲ್ಲಿ ಲಾಸನ್ನು ತೋರಿಸುತ್ತೆ. ಜೊತೆಗೆ ಅವರ ಒಂದು ಕೆಲಸವನ್ನು ಕಳ್ಕೊಳ್ಳೋ ಅಂಥ ಒಂದು ಚಾನ್ಸ್ ಕೂಡ ಈ ತಿಂಗಳಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರ ತಂದೆಯನ್ನು ನೋಡ್ಕೊಳ್ಳಿ, ಅವರ ತಂದೆ ಸ್ಥಾನದಲ್ಲಿರೋರನ್ನ ನೋಡ್ಕೊಳ್ಳಿ. ಅವರ ಒಂದು ದೇಹದಲ್ಲಿ ಆಲಸ್ಯ ಕೂಡ ಆಗ್ಬೋದು, ಯಾರನ್ನಾದ್ರೂ ನೀವು ಲಾಸ್ಟ್ ಕೂಡ ಮಾಡ್ಕೊಳ್ಬೋದು. ಇದು ಮಕರ ರಾಶಿಯವರ ಒಂದು ಜಾತಕ, ಈ ತಿಂಗಳ ಒಂದು ಭವಿಷ್ಯ ಆಗಿರುತ್ತೆ. ಮತ್ತು ನೋಡಿ, 4ನೇ ಮತ್ತು 10ನೇ ಕುಜ ಸಣ್ಣ ಮನೆಯಿಂದ ಎಲ್ಲೋ ಒಂದು ಕಡೆ ದೊಡ್ಡ ಮನೆಗೆ ಹೋಗುವಂಥ ಒಂದು ಚಾನ್ಸ್ ಕೂಡ ಮಕರ ರಾಶಿಯವ್ರದ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ ಮನೆ ಮಠ ಮಾಡಿಕೊಂಡು ಶುಭ ಕಾರ್ಯವನ್ನು ಮಾಡುವಂಥ ಚಾನ್ಸ್ ಕೂಡ ಮಕರ ರಾಶಿಯವ್ರಿಗಾಗಿರುತ್ತೆ. ಸೊ ಮಕರ ರಾಶಿಯವ್ರಿಗೆ ರೆಮಿಡಿ ಅಂತ ಬಂದರೆ ಏನಪ್ಪ ಅಂದರೆ, ಶನಿ ಗ್ರಹವನ್ನು ಅತಿ ಹೆಚ್ಚು ಆರಾಧನೆ ಮಾಡೋದು. ಜೊತೆಗೆ ಸೂರ್ಯನನ್ನು ಕೂಡ ನೀವು ಅತಿ ಹೆಚ್ಚು ಸೂರ್ಯನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ತಂದೆಯ ಒಂದು ರೂಪವನ್ನು ಸೂರ್ಯನಲ್ಲಿ ನೋಡ್ತೀರಾ. ಹಾಗಾಗಿ ನಿಮ್ಮ ತಂದೆಯ ಏಳಿಗೆಗಾಗಿ ಸೂರ್ಯನನ್ನು ಅತಿ ಹೆಚ್ಚು ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳ್ತಾ, ನೀವು ಶನಿಯ ಒಂದು ಬ್ರೇಸ್ಲೆಟ್, ಒಂದು ಸ್ಟೋನನ್ನು ಯೂಸ್ ಮಾಡಿದ್ದೇ ಆಗಿದ್ದಲ್ಲಿ ಈ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ಕುಂಭ ರಾಶಿಯಲ್ಲೇ ರಾಹು ಇರೋದ್ರಿಂದ ರಾಶಿಯಾಧಿಪತಿ ಶನಿ 2ನೇ ಮನೆ ಧನಸ್ಥಾನದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಕಾಸಿಗೆ ಏನೂ ತೊಂದರೆ ಇರಲ್ಲ. ಕುಂಭರಾಶಿಯವರಿಗೆ ದುಡ್ಡಿನ ಒಂದು ಹರಿಮಳೆ ಆಗ್ತಾನೆ ಇರುತ್ತೆ. ಶನಿ ಯಾವಾಗ ಬದಲಾದ, ರಾಹು ಯಾವಾಗ ರಾಶಿಗೆ ಬಂದ, ಅವಾಗೆ ಕುಂಭರಾಶಿಯವರಿಗೆ ತುಂಬ ಲಕ್ ಅಂತಲೇ ಹೇಳ್ಬೋದು. ಕೆಲಸ ಕಾರ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿನ ನೆಮ್ಮದಿ ಹಾಳಾಗ್ತಾ ಇರುತ್ತೆ. ಯಾಕಂದರೆ ನೋಡಿ, ಕುಂಭರಾಶಿಯವರಿಗೆ 6ನೇ ಮನೆ ಚಂದ್ರ, 6ನೇ ಮನೆಯವನು ಚಂದ್ರ ಎಲ್ಲೋ ಒಂದು ಕಡೆ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡ್ತಾನೆ. ನಿಮ್ಮ ಒಂದು ಮನಸ್ಥಿತಿ ಚೆನ್ನಾಗಿರಲ್ಲ ಈ ತಿಂಗಳು. ಅದ್ರ ಜೊತೆಗೆ ನೋಡಿ,
ಕುಂಭರಾಶಿಯವರು ಕುಟುಂಬದಲ್ಲಿ ಸ್ವಲ್ಪ ಜಗಳ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ 4ನೇ ಅಧಿಪತಿ ಶುಕ್ರ, 4ನೇ ಮನೆ ಶುಕ್ರ 8ಕ್ಕೆ ಬಂದಿರೋದ್ರಿಂದ, ಶುಕ್ರ ಮತ್ತು ಕೇತು ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೀವು ಕಳ್ಕೊಳ್ಬೋದು. ಅದನ್ನು ಸ್ವಲ್ಪ ಅತಿ ಹೆಚ್ಚು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಗಂಡ ಹೆಂಡತಿ ಸಮಸ್ಯೆ ಕೂಡ ಅತಿ ಹೆಚ್ಚು ಅಂದರೆ ಒಂದು ಸ್ವಲ್ಪ ಬಾಂಡಿಂಗು ಕಮ್ಮಿ ಆಗ್ಬೋದು. ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಕುಂಭರಾಶಿಯವರು. ಆದರೆ ದುಡ್ಡಿಗೆ ಏನೂ ಸಮಸ್ಯೆ ಇರಲ್ಲ. ದುಡ್ಡಿನ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು, ಕೆಲಸ, ಕಾರ್ಯ ಇವೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ನಿಮಗೆ 8ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಏಳಿಗೆ ಕಮ್ಮಿ ಆಗುತ್ತೆ. ನಿಮ್ಮಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಅಲ್ಲೆಲ್ಲೋ ಒಂದು ಕಡೆ ಕಿರಿಕಿರಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಕೆಲಸದ ವಿಚಾರ ಅಂತ ಬಂದಾಗ ಯಾರ ಹತ್ರನಾದ್ರೂ ನೀವು ಅವಮರ್ಯಾದೆ ಮಾಡ್ಕೊಳ್ಬೋದಾಗ್ಬೋದು, ಅಥವಾ ನೀವು ಅಂದ್ಕೊಂಡಿರೋ ಕೆಲಸ ನಿಮ್ಮ ಕೈ ಸೇರ್ದಿರ ಇರ್ಬೋದು. ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ಜಗಳದಲ್ಲಿ ಸ್ವಲ್ಪ ಸ್ಟಾರ್ಟಪ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೋದು. ಮತ್ತು 8ರಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕುಂಭರಾಶಿಯವರ ಮನೇಲಿರ್ಬೋದು ಅಥವಾ ಅವ್ರಿಗೆ ಆಗಿರ್ಬೋದು, ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಕಾಯಿಲೆ ಅಂತಂದರೆ ಒತ್ತಡ, ಅತಿಯಾದ ಹೆಚ್ಚು ಒತ್ತಡದಿಂದ ಯಾವುದಾದ್ರೂ ಒಂದು ಡಿಪ್ರೆಷನ್ನು, ಒಂದು ಕಾಯಿಲೆಗೆ ಒಳಪಡುವಂಥ ಒಂದು ತಿಂಗಳು ಕುಂಭರಾಶಿಯವ್ರದ್ದಾಗಿರುತ್ತೆ. ಅದು ಬಿಟ್ಟರೆ ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ತುಂಬ ಚೆನ್ನಾಗಿರ್ತೀರಿ. ಮತ್ತು ನೀವು ಮಾಡೋ ಅಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಯಾರಾದರೂ ನಿಮ್ಮನ್ನು ದೂಷಿಸ್ಬೋದು. ಅಂದರೆ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ದೂಷಣೆಗೆ ಒಳಪಡ್ತೀರಾ ಈ ತಿಂಗಳು ಕುಂಭರಾಶಿಯವರು. ಅದು ಬಿಟ್ಟರೆ ನಿಮ್ಮ ಬೇರೆ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ. ಆ ಮಕ್ಕಳ ವಿಷಯದಲ್ಲಿ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು. ಮಕ್ಕಳಿಂದ ತುಂಬ ಲಾಭ ಅಂತ ಕೂಡ ಹೇಳ್ಬೋದು ಕುಂಭರಾಶಿಯವರಿಗೆ. ಸೊ ನೀವೇನಪ್ಪ ಮಾಡ್ಕೋಬೇಕು ಈ ತಿಂಗಳು ರೆಮಿಡಿ ಅಂತ ಅಂದರೆ, ನೀವು ಕೂಡ ಅತಿ ಹೆಚ್ಚು ನೀವು ಗುರು ಮತ್ತು ಶುಕ್ರನನ್ನು ಆರಾಧಿಸ್ಬೇಕಾಗತ್ತೆ. ಗುರುವಿನ ಮತ್ತು ಶುಕ್ರನ ಒಂದು ಬ್ರೇಸ್ಲೈಟ್ನ ಹಾಕ್ಕೊಂಡಿದ್ದೆ ಆದಲ್ಲಿ ಕುಂಭರಾಶಿಯವರು ಖಂಡಿತವಾಗ್ಲೂ ಈ ತಿಂಗಳು ಅದು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಆರೋಗ್ಯ ದೃಷ್ಟಿ ಅಂತ ನೋಡಿದಾಗ ಹೆಲ್ತ್ ಬ್ರೇಸ್ಲೈಟನ್ನು ನೀವು ಹಾಕ್ಕೊಂಡಿದ್ದೆ ಅದಕ್ಕಿದ್ದಲ್ಲಿ ಖಂಡಿತ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮಾತಾಡೋಣ. ಮುಂದಿನ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ರಾಶಿಯಲ್ಲೇ ಶನಿ ಇರೋದ್ರಿಂದ ಮತ್ತು 12 ರಾಶಿಯಲ್ಲಿ ಶನಿ 12ನೇ ಮನೇಲಿ ರಾಹು ಇರೋದ್ರಿಂದ ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಕಲಹ, ದೇಹದಲ್ಲಿ ಆಲಸ್ಯ, ತಳಮಳ, ಹಾಗೆ ಏನೇ ಕೆಲಸ ಮಾಡೋಕ್ಕೋದ್ರೂ ತುಂಬ ಪೆಂಡಿಂಗ್ ಅಂದರೆ ನಿಧಾನಗತಿಯಲ್ಲಿ ಆಗುವಂಥದ್ದು. ಕೆಲಸ ಕಾರ್ಯದ ವಿಚಾರದಲ್ಲಿ ಏನು ಮಾಡೋಕ್ಕೋದ್ರೂ ಅಡೆತಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು 2ರ ಕುಜ 8ರಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಜಗಳ ಆಗ್ಬೋದು, ಅಥವಾ ಯಾರಾದರೂ ಬಿದ್ದು ಪೆಟ್ಟು ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಆಗಿರುತ್ತೆ. ಮೀನರಾಶಿಯವರು ತುಂಬ ಹುಷಾರಾಗಿ ಜಾಗ್ರತೆಯಾಗಿ ಏನೇ ಒಂದು ಪ್ರಯಾಣ ಮಾಡಬೇಕಾಗಿರಲಿ, ನಾರ್ಮಲಾಗಿ ಓಡಾಡಬೇಕಾದ್ರೂ ಕೂಡ ಎಲ್ಲೋ ಬಿದ್ದು ಸಣ್ಣ ಒಂದು ಪೆಟ್ಟು ಮಾಡ್ಕೊಳ್ಳೋ ಅಂಥ ಒಂದು ತಿಂಗಳು ಇದಾಗಿರುತ್ತೆ. ಮತ್ತು ಅನಾರೋಗ್ಯ, ಹಣಕಾಸಲ್ಲೂ ಕೂಡ ಸ್ವಲ್ಪ ಮುಗ್ಗಟ್ಟು ಜಾಸ್ತಿ ಆಗಿರುತ್ತೆ ಮೀನರಾಶಿಯವ್ರಿಗೆ. ಈ ತಿಂಗಳು ನೀವು ಹಣಕಾಸಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ. ಮತ್ತು ಯಾರಿಗಾದ್ರೂ ನೀವು ದುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ದುಡ್ಡು ವಾಪಸ್ ಬರಲ್ಲ. ಹಾಗಾಗಿ ಮೀನರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗೂ ದುಡ್ಡನ್ನು ಮಾತ್ರ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಹಣದ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಮತ್ತು ನೋಡಿ, 3ರ ಅಧಿಪತಿ ಶುಕ್ರ 6ರಲ್ಲಿ, ಸ್ನೇಹಿತರು ಕೂಡ ಶತ್ರುಗಳಾಗ್ತಾರೆ ಮೀನರಾಶಿಯವ್ರಿಗೆ. ಹಾಗಾಗಿ ನಿಮ್ಮ ಸ್ನೇಹಿತರ ಹತ್ರ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಇದು ಒಂದು ತಿಂಗಳು ಹುಷಾರಾಗಿರಿ. 4ರಲ್ಲಿ ಗುರು, ತಾಯಿಯಿಂದ ಎಲ್ಲೋ ಒಂದು ಕಡೆ ಲಾಭ ಆಗುತ್ತೆ. ತಾಯಿಯ ವಿಚಾರ ಅಂತ ಬಂದಾಗ ನಿಮ್ಮ ತಾಯಿ ಆಗಿರ್ಬೋದು, ತಾಯಿ ಸ್ಥಾನದಲ್ಲಿ ಯಾರೇ ಇರ್ಬೋದು, ಅವ್ರ ಕಡೆಯಿಂದ ಒಂದು ಸ್ವಲ್ಪ ಲಾಭ ಅಂತ ಹೇಳ್ಬೋದು. 6ರಲ್ಲಿ ಶುಕ್ರ ಮತ್ತು ಕೇತು ಇರೋದ್ರಿಂದ ಜಗಳ, ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ, ಜಗಳ. ಮತ್ತು ನೋಡಿ, ಸೂರ್ಯ ಬುಧ ಕೂಡ 7ನೇ ಮನೇಲಿ ಇರೋದ್ರಿಂದ ನಿಮ್ಮ ಕಾನೂನು ಸಮಸ್ಯೆ, ಗೌರ್ಮೆಂಟ್ ಸಮಸ್ಯೆ ಏನಿರುತ್ತೆ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಸಾಲ್ಟ್ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಅದ್ರ ಜೊತೆಗೆ ನೇರ ಶನಿ ದೃಷ್ಟಿ ಬೀಳೋದ್ರಿಂದ 7ನೇ ಮನೆಯಲ್ಲಿ ಯಾರ್ಯಾರೆಲ್ಲ ಮೀನರಾಶಿಯವ್ರ ಮನೇಲಿ ಡೈವರ್ಸ್ ಆಗುತ್ತೋ ಗೊತ್ತಿಲ್ಲ. ಸೊ ಈ ತಿಂಗಳು ಅತಿ ಹೆಚ್ಚು ಡೈವರ್ಸ್ ಆಗುವಂಥದ್ದು ಮೀನರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ಅಂತ ಹೇಳಿದೆ. ಸೊ ಅದೇ ರೀತಿ ನಿಮ್ಮ ಸಂಬಂಧ ಕೂಡ ಹದಗೆಡ್ಬೋದು ಅಂತ ಹೇಳ್ತೀನಿ ಮೀನರಾಶಿಯವರಿಗೆ. ಸೊ ರಾಹು 12ರಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿ
ವಿಚಾರವನ್ನು ಕಿವಿಯಲ್ಲಿ ಕೇಳೋದಾಗಿರ್ಬೋದು, ಕಣ್ಣಲ್ಲಿ ನೋಡೋದಾಗಿರ್ಬೋದು, ಅದೆಲ್ಲವೂ ಕೂಡ ಮೀನರಾಶಿಯವ್ರಿಗಾಗಿರುತ್ತೆ. ಸೊ ಈ ತಿಂಗಳು ಮೀನರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ, ಜೊತೆಗೆ ನೀವೇನು ರೆಮಿಡಿ ಮಾಡ್ಕೊಳ್ಬೇಕು ಅಂತಂದರೆ ಅತಿ ಹೆಚ್ಚು ನೀವು ಎಣ್ಣೆ ಸ್ನಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕಪ್ಪು ಬಟ್ಟೆ ಆಗಿರ್ಬೋದು, ಕಪ್ಪು ಬಣ್ಣದ ಯಾವುದೇ ವಸ್ತು ಆಗಿರ್ಬೋದು, ಅದು ಯಾವುದನ್ನು ಉಪಯೋಗಿಸ್ತಾ ಇದ್ದರೆ ಈ ತಿಂಗಳು ತುಂಬ ಒಳ್ಳೆಯದಾಗುತ್ತೆ ಮೀನರಾಶಿಯವ್ರಿಗೆ. ಹಾಗಾಗಿ ಕಪ್ಪು ಬಣ್ಣದ ಯಾವುದೇ ವಸ್ತುವನ್ನು ಕೂಡ ನೀವು ಉಪಯೋಗಿಸ್ಬೇಡಿ ಅಂತ ಹೇಳ್ತಾ, ನೀವು ಮೀನರಾಶಿಯವರು ಗುರುವಿನ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ತಂದಿಟ್ಕೊಳ್ಳಿ. ಗುರುವಿನ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ನೀವು ಕೈಗೆ ಹಾಕ್ಕೊಂಡಿದ್ದೇ ಆಗಿದ್ದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಈ ಒಂದು ತುಂಬ ಪ್ರಾಬ್ಲಮ್ನ ಎಲ್ಲೋ ಒಂದು 50% ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ. ನೋಡಿದ್ರಲ್ಲ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿ ಭವಿಷ್ಯ ಹೇಗಿದೆ, ಹಾಗೆ ನಿಮ್ಮ ಸಂಖ್ಯೆಗಳ ಕುರಿತು ಯಾವ ಸಂಖ್ಯೆ ಅದೃಷ್ಟ ತರುತ್ತೆ, ಯಾವ ಸಂಖ್ಯೆಯಿಂದ ದುರಾದೃಷ್ಟ ನಿಮ್ಮದಾಗತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು ಇವತ್ತು ಮೀತಾ ಅವರು. ಮೇಡಮ್, ನೀವು ನಮ್ಮ ವೀಕ್ಷಕರಿಗೆ ಎಲ್ಲ ರಾಶಿ ಭವಿಷ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀವಿ. ಧನ್ಯವಾದ ವೀಕ್ಷಕರೇ, ಹಾಗೆ ಮುಂದೆ ಮತ್ತಷ್ಟು ರಾಶಿ ಭವಿಷ್ಯ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.